ಗುಡ್ ಈವ್ನಿಂಗ್ ಮಕ್ಕಳೇ. ವೆಲ್ಕಮ್ ಟು ಸನ್ಮಾರ್ಕ್ ಕ್ಲಾಸಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಟುಡೇಸ್ ಟಾಪಿಕ್ ಪ್ರಾಬ್ಲಮ್ಸ್ ಆನ್ ಕ್ಲಾಕ್, ಗಡಿಯಾರದ ಮೇಲಿನ ಸಮಸ್ಯೆಗಳು. ಸೊ ಇಲ್ಲಿ ಕ್ಲಾಕ್ಸ್, ಸೊ ಇಲ್ಲಿ ಗಡಿಯಾರದ ಮೇಲೆ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳ್ಬೋದು ಮಕ್ಕಳೇ? ಸೊ ಒಂದೊಂದಾಗೆ ತಿಳ್ಕೊಳ್ತಾ ಹೋಗೋಣ ಮಕ್ಕಳೇ. ಸೊ ಇಲ್ಲಿ ಗಡಿಯಾರದ ಮೇಲೆ ಪ್ರಾಬ್ಲಮ್ಸ್ ಅನ್ನ ಕೇಳ್ತಾರಲ್ವಾ? ಸೊ ನಿಮ್ಗೆ ಕೆಲವೊಂದು ಶಾರ್ಟ್ ಕಟ್ ಟ್ರಿಕ್ಸ್ ಗಳು ಗೊತ್ತಿರ್ಬೇಕಾಗತ್ತೆ. ಯಾಕಂದ್ರೆ ನಿಮ್ಗೆ ಶಾರ್ಟ್ ಟೈಮ್ಸ್ ಅನ್ನ ಕೊಟ್ಟಿರ್ತಾರೆ ಎಕ್ಸಾಮ್ ಅಲ್ಲಿ. ಸೊ ಆ ಶಾರ್ಟ್ ಟೈಮ್ ಅಲ್ಲಿ ನೀವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕಾಗಿರತ್ತೆ ಮಕ್ಕಳೇ. ಅಂತಹ ಸಂದರ್ಭದಲ್ಲಿ ನೀವು ಒಂದೊಂದು ಪ್ರಶ್ನೆಗೂ ಸೆಕೆಂಡ್ಸ್ ಗಳಲ್ಲಿ ಆನ್ಸರ್ ಅನ್ನ ಮಾಡ್ಬೇಕಾಗತ್ತೆ. ಹಾಗಾಗಿ ನೀವು ಕೆಲವೊಂದು ಟಾಪಿಕ್ಸ್ ಗೆ ಶಾರ್ಟ್ ಕಟ್ ಟ್ರಿಕ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಮಕ್ಕಳೇ. ಸೊ ಈಗ ನಾವೇನ್ ಮಾಡೋಣ, ಕೆಲವೊಂದು ಶಾರ್ಟ್ ಕಟ್ ಟ್ರಿಕ್ಸ್ ಗಳನ್ನ ನೋಡೋಣ. ಸೊ ಅದೇ ರೀತಿ ಕ್ಲಾಕ್, ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ ಮಕ್ಕಳೇ. ಸೊ ಮೊದಲನೇದಾಗಿ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾರೆ? ಮಿರರ್ ಇಮೇಜ್. ಸೊ ಮಿರರ್ ಇಮೇಜ್ ಪ್ರಶ್ನೆಗಳನ್ನ ಕೇಳ್ತಾರೆ ಮಕ್ಕಳೇ. ಅಂದ್ರೆ ಈ ಒಂದು ಗಡಿಯಾರವನ್ನ ಕನ್ನಡಿಯ ಮುಂದೆ ಇಟ್ಟಾಗ ಅದರ ಪ್ರತಿಬಿಂಬ ಯಾವ ರೀತಿ ಇರುತ್ತೆ? ಉದಾಹರಣೆಗೆ ನೈಜ ಸಮಯ ಏನಾಗಿರುತ್ತೆ? 3 o'clock, 3 ಗಂಟೆ ಆಗಿರತ್ತೆ. ಸೊ ಅದನ್ನ ನಾವೇನ್ ಮಾಡ್ತೀವಿ, ಕನ್ನಡಿಯ ಮುಂದೆ ಇಟ್ಟಾಗ ಅದರ ಸಮಯ ಹೇಗ್ ತೋರ್ಸುತ್ತೆ? ಸೊ ಈ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾರೆ ಮಕ್ಕಳೇ. ಸೊ ಇಲ್ಲಿ ಏನಾಗ್ತಾ ಇರತ್ತೆ? ಮಿರರ್ ಇಮೇಜ್ ಯಾವ ರೂಪದಲ್ಲಿ ಇರತ್ತೆ ಮಕ್ಕಳೇ? ಲೆಫ್ಟ್ ಸೈಡ್ ಇರೋದು ರೈಟ್ ಸೈಡ್ ಇರೋದು ಲೆಫ್ಟ್ ಸೈಡ್, ಈ ತರ ತೋರಿಸ್ತಾ ಇರತ್ತೆ ಅಲ್ವಾ? ದ ಮಿರರ್ ಇಮೇಜ್ ಆಫ್ ಅನ್ ಅನಲಾಗ್ ಕ್ಲಾಕ್, ದ ಟೈಮ್ ಅಪಿಯರ್ಸ್ ರಿವರ್ಸ್ಡ್ ಅಲ್ವಾ? ಲೆಫ್ಟ್ ಟು ರೈಟ್, ಓಕೆ, ಡ್ಯೂ ಟು ದಿ ಫಿನಾಮಿನನ್ ಕಾಲ್ಡ್ ಲ್ಯಾಟರಲ್ ಇನ್ವರ್ಷನ್ ಅಲ್ವಾ? ನೀವು ಇಂತಹ ಪ್ರಶ್ನೆಗಳನ್ನ ಕೇಳಿದಾಗ ನೀವೇನ್ ಮಾಡ್ತೀರಾ? ಕ್ಲಾಕ್ ಅನ್ನ ಬಿಡಿಸ್ತೀರಾ, ಅದೇ ರೀತಿ ಅದ್ರ ಮಿರರ್ ಇಮೇಜ್ ಅನ್ನ ಬಿಡಿಸ್ತೀರಾ. ನಿಮಿಷದ ಮುಳ್ಳು ಮತ್ತು ಗಂಟೆಯ ಮುಳ್ಳುಗಳನ್ನ ಡ್ರಾ ಮಾಡ್ತೀರಾ. ಇದಕ್ಕೆ ಏನಾಗುತ್ತೆ? ತುಂಬಾ ಸಮಯ ಹಿಡಿಯತ್ತೆ ಮಕ್ಕಳೇ. ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ. ಇಲ್ಲಿ 9 ಗಂಟೆ ಆಗಿದೆ. ಇದು ರಿಯಲ್ ಇಮೇಜ್. ಇದನ್ನ ನಾವೇನ್ ಮಾಡ್ತೇವೆ? ಕನ್ನಡಿಯ ಮುಂದೆ ಹಿಡಿದಾಗ ಇದು ಏನ್ ಕಾಣುತ್ತೆ? 3 ಗಂಟೆ ಆದಂಗೆ ಕಾಣ್ತಾ ಇರತ್ತೆ ಅಲ್ವಾ? ದಿಸ್ ಈಸ್ ದಿ ಮಿರರ್ ಇಮೇಜ್. ಓಕೆ, ದಿಸ್ ಈಸ್ ದಿ ಮಿರರ್ ಇಮೇಜ್ ಆಗತ್ತೆ ಮಕ್ಕಳೇ. ಹಾಗಾದ್ರೆ ಎಲ್ಲಾ ಸಂದರ್ಭದಲ್ಲೂ ನಾವು ಈ ರೀತಿಯ ಕ್ಲಾಕ್ ನ ಚಿತ್ರವನ್ನ ಬಿಡಿಸ್ಕೊಂಡು ಇದರ ಇಮೇಜ್ ಅನ್ನ ನೋಡ್ತಾ ಇರ್ಲಿಕ್ಕೆ ಆಗತ್ತಾ? ಇಲ್ಲ ಅಲ್ವಾ? ಇಂತಹ ಸಮಯದಲ್ಲಿ ಏನ್ ಮಾಡ್ತೇವೆ ನಾವು? ಕೆಲವೊಂದು ಶಾರ್ಟ್ ಕಟ್ ಟ್ರಿಕ್ಸ್ ಗಳನ್ನ ಯೂಸ್ ಮಾಡ್ತೇವೆ ಮಕ್ಕಳೇ. ಯಾವ್ದದು? ಉದಾಹರಣೆಗೆ ಒಂದು ಉದಾಹರಣೆ ಸಮೇತವಾಗಿ ಇದನ್ನ ನೋಡೋಣ ಮಕ್ಕಳೇ. ಇಲ್ಲಿ 4:20 ಆಗಿದೆ ಅಂತ ಭಾವಿಸಿ. 4 ಗಂಟೆ 20 ನಿಮಿಷ. ಗಡಿಯಾರದಲ್ಲಿ 4 ಗಂಟೆ 20 ನಿಮಿಷ ಆಗಿದೆ. ಇದರ ಮಿರರ್ ಇಮೇಜ್ ಎಷ್ಟು ಗಂಟೆ ಆಗಿರತ್ತೆ? ಮಿರರ್ ಇಮೇಜ್ ಅಲ್ಲಿ ಎಷ್ಟು ಗಂಟೆ ತೋರಿಸ್ತಾ ಇರತ್ತೆ? ಹೇಗ್ ಫೈಂಡ್ ಔಟ್ ಮಾಡ್ತೇವೆ ಮಕ್ಕಳೇ? ಯಾವುದೇ ಒಂದು ಸಮಯವನ್ನ ಕನ್ನಡಿಯ ಪ್ರತಿಬಿಂಬ ಬೇಕಾದ್ರೆ ನಾವು ಆ ಸಮಯವನ್ನ ಏನ್ ಮಾಡ್ತೇವೆ ಮಕ್ಕಳೇ? 11 ಗಂಟೆ 60 ನಿಮಿಷ ಇದರಿಂದ ಕಳಿಬೇಕಾಗತ್ತೆ ಮಕ್ಕಳೇ. ಇಲ್ಲಿ ನೋಡಿ, ಅಥವಾ ಏನ್ ಮಾಡ್ತೇವೆ ನಾವು? 23 ಗಂಟೆ 60 ನಿಮಿಷ. ಇದರಿಂದ ಮೈನಸ್ ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ ಮಕ್ಕಳೇ? ಇದರ ಮಿರರ್ ಇಮೇಜ್ ಸಿಗತ್ತೆ ಮಕ್ಕಳೇ. ಫಾರ್ ಎಕ್ಸಾಂಪಲ್ 4 ಗಂಟೆ 20 ನಿಮಿಷ ಆಗಿದೆ ಅಂತ ಇಟ್ಕೊಳ್ಳಿ. ಇದರ ಮಿರರ್ ಇಮೇಜ್, ವಾಟ್ ಈಸ್ ದಿ ಮಿರರ್ ಇಮೇಜ್ ಅಂತ ಕೇಳ್ತಾರೆ. ಆಗ ಏನ್ ಮಾಡ್ತೇವೆ ನಾವು? 11 hours 60 minutes ಮೈನಸ್, ಇಲ್ಲಿ ನಮ್ಗೆ 420 ಮಿರರ್ ಇಮೇಜ್ ಬೇಕಾಗಿದೆ. ಏನ್ ಮಾಡ್ತೇವೆ? ಮೈನಸ್ 4 hours 20 minutes. ಏನ್ ಬರುತ್ತೆ? 0, 6 minus
2 is 4. So 11 minus 4 is 7. Okay. 740. Okay. ಹಾಗಾದ್ರೆ ಮಿರರ್ ಇಮೇಜ್ ಆಫ್ 420 ಏನ್ ಬರುತ್ತೆ ಹೇಳಿ? 740 ಬರುತ್ತೆ. ಸೊ ಇದೇ ಮಕ್ಕಳೇ, ಈ ಶಾರ್ಟ್ ಆಗಿ ನೀವು ಇದನ್ನ ನೆನ್ಪಿಟ್ಕೊಂಡ್ರೆ ನೀವು ಈ ಮಿರರ್ ಇಮೇಜ್ ಮೇಲೆ ಯಾವುದೇ ರೀತಿ ಪ್ರಶ್ನೆ ಕೇಳಿದ್ರು ಕೂಡ ಸಾಲ್ವ್ ಮಾಡ್ಬೋದು ಮಕ್ಕಳೇ. ಸೊ ಇನ್ನೊಂದು ಎಕ್ಸಾಂಪಲ್ ಅನ್ನ ನೋಡೋಣ. ಫಾರ್ ಎಕ್ಸಾಂಪಲ್ 245 ಆಗಿದೆ ಅಂತ ಇಟ್ಕೊಳ್ಳಿ. ಸೊ 245. ಸೊ ಹಿಯರ್ ಇದು ನೈಜ ಸಮಯ ಆಗಿದೆ 245. ಹಾಗಾದ್ರೆ ಇದರ ಮಿರರ್ ಇಮೇಜ್ ಸೊ ಏನ್ ಬರುತ್ತೆ? ಸೊ ಇದರ ಕನ್ನಡಿಯ ಪ್ರತಿಬಿಂಬ ಏನ್ ಬರುತ್ತೆ ಮಕ್ಕಳೇ? ಟ್ರೈ ಮಾಡಿ ಏನ್ ಬರುತ್ತೆ ಅಂತ. ಸೊ ಇದರ ಕನ್ನಡಿಯ ಪ್ರತಿಬಿಂಬ ನಾವೇನ್ ಮಾಡ್ಬೇಕು? 11 hours 60 minutes. ಸೊ ಇದರಲ್ಲಿ ಏನ್ ಮಾಡ್ಬೇಕು? 2 ಗಂಟೆ 45 ನಿಮಿಷವನ್ನ ಮೈನಸ್ ಮಾಡ್ಬೇಕು ಮಕ್ಕಳೇ. ಸೊ ಎಷ್ಟು ಬರುತ್ತೆ? 10 minus 5 5. ಸೊ 5 minus 4 is 1. ಸೊ 11 minus 2 is 9. ಹಾಗಾದ್ರೆ ಸೊ 2:45 ನೈಜ ಸಮಯವಾದಾಗ ಇದರ ಕನ್ನಡಿಯ ಪ್ರತಿಬಿಂಬ ಎಷ್ಟು ಬರುತ್ತೆ ಮಕ್ಕಳೇ? 9 ಗಂಟೆ 15 ನಿಮಿಷವಾಗತ್ತೆ. ಸೊ ಇದೇನಾಯ್ತು ಹೇಳಿ? ಕನ್ನಡಿಯ ಪ್ರತಿಬಿಂಬ ಆಗತ್ತೆ ಮಕ್ಕಳೇ. ಕನ್ನಡಿಯ ಪ್ರತಿಬಿಂಬ ಅಂದ್ರೆ ಮಿರರ್ ಇಮೇಜ್ ಆಗತ್ತೆ ಮಕ್ಕಳೇ. ಸೊ ಮಿರರ್ ಇಮೇಜ್ ಆಗತ್ತೆ. ಓಕೆ. ಸೊ ಇಷ್ಟೇ ಮಕ್ಕಳೇ. ಸೊ ಯಾವಾಗ ನೀವು ಕನ್ನಡಿಯ ಪ್ರತಿಬಿಂಬವನ್ನ ಕೊಡ್ತಾರೋ ಸೊ ಆಗ ಏನ್ ಮಾಡ್ಬೇಕು ನೀವು? 11 ಗಂಟೆ 60 ನಿಮಿಷದಲ್ಲಿ ಕೊಟ್ಟಿರುವ ಸಮಯವನ್ನ ಕಳೆದಾಗ ನಿಮಗೆ ಇದರ ಮಿರರ್ ಇಮೇಜ್ ಸಿಗತ್ತೆ ಮಕ್ಕಳೇ. ಸೊ ಕೆಲವೊಂದು ಸಂದರ್ಭದಲ್ಲಿ ಸಮಯ 12 ಗಂಟೆ 45 ನಿಮಿಷ. ಸೊ ಇದು ನೈಜ ಸಮಯ. ಸೊ ಇದರ ಕನ್ನಡಿಯ ಪ್ರತಿಬಿಂಬ ಎಷ್ಟು ಬರುತ್ತೆ? ಸೊ ಇದರ ಕನ್ನಡಿಯ ಪ್ರತಿಬಿಂಬ ಅಂದ್ರೆ ಮಿರರ್ ಇಮೇಜ್ ಏನ್ ಬರುತ್ತೆ ಅಂತ ಕೇಳ್ತಾರೆ ಕೆಲವೊಂದು ಸಂದರ್ಭದಲ್ಲಿ. ಸೊ ಯಾವ ಒಂದು ಸಂದರ್ಭದಲ್ಲಿ 11 ರಿಂದ 1 ಒಳಗಿನ ಸಮಯವನ್ನ ಕೊಡ್ತಾರಲ್ವಾ? ಸೊ ನೆನ್ಪಿಟ್ಕೊಳ್ಳಿ, ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಸೊ ಯಾವಾಗ ಸಮಯವನ್ನ 11 ಗಂಟೆಯಿಂದ 1 ಗಂಟೆ ಒಳಗೆ ಸಮಯವನ್ನ ಕೊಟ್ಟಿರ್ತಾರಲ್ವಾ? ಸಮಯವನ್ನ ಕೊಟ್ಟಾಗ ಸೊ ಆಗ ಏನ್ ಮಾಡ್ತೇವೆ ನಾವು? 23 ಗಂಟೆ 60 ನಿಮಿಷದಿಂದ ಕೊಟ್ಟಿರುವ ಸಮಯವನ್ನ ಕಳಿತೇವೆ ಮಕ್ಕಳೇ. ಅರ್ಥ ಆಯ್ತಾ? ಸೊ ಆಗ ನಮ್ಗೆ ಈ ಕೊಟ್ಟಿರುವ ಸಮಯದ ಕನ್ನಡಿಯ ಪ್ರತಿಬಿಂಬ ದೊರಕತ್ತೆ ಮಕ್ಕಳೇ. ಉದಾಹರಣೆಗೆ ಫಾರ್ ಎಕ್ಸಾಂಪಲ್ 12:45. ಸೊ ಇದು ನೈಜ ಸಮಯ, ರಿಯಲ್ ಟೈಮ್. ಓಕೆ. ಸೊ ಇದು ರಿಯಲ್ ಟೈಮ್. ಸೊ ಇದರ ಮಿರರ್ ಇಮೇಜ್ ಏನ್ ಬರುತ್ತೆ? ವಾಟ್ ಈಸ್ ದಿ ಮಿರರ್ ಇಮೇಜ್? ಸೊ ಏನ್ ಬರುತ್ತೆ ಮಕ್ಕಳೇ? ಸೊ ಇಲ್ಲಿ 11 ರಿಂದ 1 ಒಳಗಿನ ಸಮಯ 12:45 ಅಂದ್ರೆ. ಹಾಗಾದ್ರೆ ನಾವೇನ್ ಮಾಡ್ಬೇಕಿಲ್ಲಿ? 23 ಗಂಟೆ 60 ನಿಮಿಷದಿಂದ ಕೊಟ್ಟಿರುವ ಸಮಯವನ್ನ ಕಳಿಬೇಕು ಮಕ್ಕಳೇ. ಸೊ ಏನ್ ಬರುತ್ತೆ? 10 minus 5 5 ಆಗತ್ತೆ. 5 minus 4 1 ಆಗತ್ತೆ. ಸೊ 3 minus 2 is 1. ಸೊ 2 minus 1 is 1. ಸೊ ಹಾಗಾದ್ರೆ 12:45 ಆದಾಗ ಸೊ ಇದರ ಕನ್ನಡಿಯ ಪ್ರತಿಬಿಂಬ ಏನ್ ಬರುತ್ತೆ ಮಕ್ಕಳೇ? 11:15 ಗಂಟೆ 11:15 ಸಮಯ ಆಗಿರತ್ತೆ ಮಕ್ಕಳೇ. ಸೊ ಯಾವಾಗ ಸಮಯವನ್ನ 11 ರಿಂದ 1 ಒಳಗೆ ಕೊಟ್ಟಾಗ ಸೊ ನಾವೇನ್ ಮಾಡ್ಬೇಕು? 23 ಗಂಟೆ 60 ನಿಮಿಷದಿಂದ ಕೊಟ್ಟಿರುವ ಸಮಯವನ್ನ ಕಳಿಬೇಕು. ಸೊ ಅದನ್ನು ಬಿಟ್ಟು ಯಾವ್ದಾದ್ರು ಒಂದು ಸಮಯವನ್ನ ಕೊಟ್ಟಾಗ ನಾವೇನ್ ಮಾಡ್ಬೇಕು ಮಕ್ಕಳೇ? 11 ಗಂಟೆ 60 ನಿಮಿಷದಿಂದ ಕೊಟ್ಟಿರುವ ಸಮಯವನ್ನ
ಕಳಿಬೇಕಾಗತ್ತೆ ಮಕ್ಕಳೇ. ಸೊ ಇದೇನಾಯ್ತು ಮಿರರ್ ಇಮೇಜ್ ಬಗ್ಗೆ ಕೊಡುವಂತ ಪ್ರಶ್ನೆಗಳು. ಓಕೆ, ಸೊ ಎಲ್ಲಾ ಸಂದರ್ಭದಲ್ಲೂ ನೀವು ಗಡಿಯಾರವನ್ನ ಬಿಡಿಸ್ಕೊಂಡು ಸಾಲ್ವ್ ಮಾಡ್ತಾ ಕೂರಕ್ಕೆ ಆಗಲ್ಲ. ಸೊ ಹಾಗಾಗಿ ಇಲ್ಲಿ ಒಂದು ಶಾರ್ಟ್ ಕಟ್ ಟ್ರಿಕ್ಸ್ ಅಂತ ಅನ್ಬೋದು ಇದನ್ನ. ಓಕೆ, ಸೊ 23 ಗಂಟೆ 60 ನಿಮಿಷದಿಂದ ಮೈನಸ್ ಮಾಡ್ಬೋದು ಯಾವಾಗ ಸಮಯ 11ರಿಂದ 1 ಒಳಗಿನ ಸಮಯವನ್ನ ಕೊಟ್ಟಾಗ. ಸೊ ಅದನ್ನ ಬಿಟ್ಟು ಕೊಟ್ಟಾಗ ಸೊ ನಾವೇನ್ ಮಾಡ್ಬೇಕು, 11 ಗಂಟೆ 60 ನಿಮಿಷದಿಂದ ಕೊಟ್ಟಿರುವ ಸಮಯವನ್ನ ಕಳಿಬೇಕಾಗತ್ತೆ ಮಕ್ಕಳೇ. ನೆಕ್ಸ್ಟ್ ಮತ್ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು, ವಾಟರ್ ಇಮೇಜ್, ಸೊ ನೀರಿನ ಪ್ರತಿಬಿಂಬ. ಸೊ ಈ ರೀತಿಯ ಪ್ರಶ್ನೆಗಳನ್ನ ಕೇಳ್ಬೋದು ಮಕ್ಕಳೇ. ಹಾಗಾದ್ರೆ ಇಲ್ಲಿ ವಾಟರ್ ಇಮೇಜ್ ಸೊ ಹೇಗಿರುತ್ತೆ, ಸೊ ಕನ್ನಡಿಯ ಪ್ರತಿಬಿಂಬದಲ್ಲಿ ಬಲಗಡೆ ಇದ್ದಿದ್ದು ಎಡಗಡೆ ಕಾಣುತ್ತೆ, ಎಡಗಡೆ ಇದ್ದಿದ್ದು ಬಲಗಡೆ, ಈ ರೀತಿ ವೈಸ್ ವರ್ಸ ಕಾಣ್ತಾ ಇರತ್ತೆ. ಹಾಗಾದ್ರೆ ವಾಟರ್ ಇಮೇಜ್, ಸೊ ವಾಟರ್ ಇಮೇಜ್ ಅಲ್ಲಿ ಹೇಗ್ ಫಾರ್ಮ್ ಆಗ್ತಾ ಇರತ್ತೆ ಹೇಳ್ತೀರಾ? ವಾಟರ್ ಇಮೇಜ್ ಅಲ್ಲಿ ಸೊ ಹೇಗಿರತ್ತೆ, ವಿಚ್ ಇಸ್ ವರ್ಟಿಕಲಿ ಫ್ಲಿಪ್ ಆಫ್ ದಿ ಒರಿಜಿನಲ್ ಇಮೇಜ್ ಅಲ್ವಾ. ಸೊ ಇಟ್ ಮೀನ್ಸ್ ಏನಾಗತ್ತೆ ಹೇಳಿ, ಟಾಪ್ ಬಿಕಮ್ ಬಾಟಮ್, ಬಾಟಮ್ ಬಿಕಮ್ಸ್ ಟಾಪ್ ಆಗತ್ತೆ ಅಲ್ವಾ. ಸೊ ಅಪ್ ಇದ್ದಿದ್ದು ಡೌನ್ ಅಲ್ಲಿ ಬರುತ್ತೆ, ಡೌನ್ ಅಲ್ಲಿ ಇರೋದು ಅಪ್ ಅಲ್ಲಿ ಬರುತ್ತೆ, ಎಲ್ಲಿ ವಾಟರ್ ಇಮೇಜ್ ಅಲ್ಲಿ ಅಲ್ವಾ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಎಷ್ಟಿದೆ ಸಮಯ, ರಿಯಲ್ ಇಮೇಜ್. ಸೊ ಮೇಲ್ಗಡೆ ಕೊಟ್ಟಿರೋದು ರಿಯಲ್ ಇಮೇಜ್. This is the real image. The real image. This is the water image. Okay, so this is the real image and ಕೆಳಗಡೆ ಇರೋದು ವಾಟರ್ ಇಮೇಜ್ ಆಗತ್ತೆ. ಸೊ ಅಪ್ ಅಲ್ಲಿ ಇರೋದು ಡೌನ್ ಆಗತ್ತೆ, ಡೌನ್ ಅಲ್ಲಿ ಇರೋದು ಅಪ್ ಅಲ್ಲಿ, ಈ ರೀತಿ ವೈಸ್ ವರ್ಸ ಆಗತ್ತೆ ಮಕ್ಕಳೇ. ಹಾಗಾದ್ರೆ ಇಲ್ಲಿ ಸೊ ಮೇಲ್ಗಡೆಯಲ್ಲಿ ಸಮಯ ಎಷ್ಟು ತೋರಿಸ್ತಾ ಇದೆ ಹೇಳಿ, ಸೊ 10:20 ಆಗಿದೆ ಅಲ್ವಾ. ಸೊ ಇಲ್ಲಿ 10:20 ಆಗಿದೆ. ಸೊ ಅದನ್ನ ನಾವು ನೀರಿನ ಹತ್ರ ಹಿಡಿದಾಗ ಸೊ ವಾಟರ್ ಇಮೇಜ್ ಅಲ್ಲಿ ಯಾವ ರೀತಿ ಕಾಣುತ್ತೆ ಮಕ್ಕಳೇ, ಸೊ ಇದೇನ್ ಕಾಣುತ್ತೆ, 7:10 ಆದಂಗ್ ಕಾಣುತ್ತೆ ಅಲ್ವಾ. ಸೊ ದ ವಾಟರ್ ಇಮೇಜ್ ಏನ್ ಬರುತ್ತೆ ಹೇಳಿ, 7:10 ಆಗತ್ತೆ ಮಕ್ಕಳೇ. ಸೊ ಏನಾಗ್ತಾ ಇರತ್ತೆ ಇಲ್ಲಿ, ಸೊ ರಿಯಲ್ ಇಮೇಜ್ ಏನಾಗಿರುತ್ತೆ, ವಾಟರ್ ಇಮೇಜ್ ಅಲ್ಲಿ ನೋಡಿದಾಗ ಸೊ ಇಲ್ಲಿ ನೀರಿನಲ್ಲಿ ನೋಡಿದಾಗ ಸೊ ಇದರ ಪ್ರತಿಬಿಂಬ ಹೇಗ್ ಕಾಣ್ತಾ ಇರತ್ತೆ ಹೇಳಿ, ಅಪ್ ಅಲ್ಲಿ ಇರೋದು ಡೌನ್ ಅಲ್ಲಿ, ಡೌನ್ ಅಲ್ಲಿ ಇದ್ದಿದ್ದು ಅಪ್ ಅಲ್ಲಿ ಇದ್ದ ಹಾಗೆ ಕಾಣ್ತಾ ಇರತ್ತೆ ಅಲ್ವಾ. ಸೊ ಹಾಗಾಗಿ ರಿಯಲ್ ಇಮೇಜ್ 10:20 ಆದಾಗ ಸೊ ಇದರ ವಾಟರ್ ಇಮೇಜ್ ಏನ್ ಬರ್ತಾ ಇರತ್ತೆ ಮಕ್ಕಳೇ, 7:10 ಆಗಿ ಇರತ್ತೆ ಮಕ್ಕಳೇ. ಹಾಗಾದ್ರೆ ಇಲ್ಲೂ ಕೂಡ ಎವ್ರಿ ಟೈಮ್ ನೀವು ಈ ವಾಟರ್ ಇಮೇಜಿನ ಪ್ರಶ್ನೆಗಳನ್ನ ಕೇಳಿದಾಗ ಈ ರೀತಿ ಕ್ಲಾಕ್ಸ್ ಗಳನ್ನ ಡ್ರಾ ಮಾಡಿ ಅದಕ್ಕೆ ಇಮೇಜಸ್ ಅನ್ನ ಬಿಡಿಸಿ, ವಾಟರ್ ಇಮೇಜಸ್ ಅನ್ನ ಬಿಡಿಸಿ ಸೊ ಕ್ಲಾಕ್ಸ್ ಅನ್ನ ಬಿಡಿಸ್ಲಿಕ್ಕೆ ಆಗಲ್ಲ ಮಕ್ಕಳೇ, ತುಂಬಾ ಸಮಯ ಹಿಡಿಯತ್ತೆ. ಸೊ ಆ ಸಂದರ್ಭದಲ್ಲಿ ನಾವೇನ್ ಮಾಡ್ತೇವೆ, ಕೆಲವೊಂದು ಟ್ರಿಕ್ಸ್ ಗಳನ್ನ ಬಳಸ್ತೇವೆ ಮಕ್ಕಳೇ. ಹಾಗಾದ್ರೆ ಇಲ್ಲಿ ಯಾವ ಶಾರ್ಟ್ ಕಟ್ ಟ್ರಿಕ್ಸ್ ಗಳನ್ನ ಬಳಸ್ತೇವೆ, ಫಾರ್ ಎಕ್ಸಾಂಪಲ್ ಸೊ ಇಲ್ಲಿ ಏನಾಗಿದೆ, 2:50 ಓಕೆ. ಸೊ 2 ಗಂಟೆ
15 ನಿಮಿಷ ಆಗಿದೆ ಅಂತ ಇಟ್ಕೊಳ್ಳಿ. ಸೊ ವಾಟ್ ಈಸ್ ದಿ ವಾಟರ್ ಇಮೇಜ್ ಆಫ್ 2:15 ಅಂತ ಕೇಳ್ತಾರೆ. ಸೊ ವಾಟ್ ಈಸ್ ದಿ ವಾಟರ್ ಇಮೇಜ್ ಆಫ್ 2:15 ಅಂತ ಕೇಳ್ತಾರೆ. ಸೊ ಆಗ ನಾವೇನ್ ಮಾಡ್ತೀವಿ, ಇದನ್ನ 17:30. ಸೊ ಇದರಿಂದ ಏನ್ ಮಾಡ್ತೀವಿ, ಕೊಟ್ಟಿರುವ ಸಮಯವನ್ನ ಕಳಿತೇವೆ ಮಕ್ಕಳೇ. ಸೊ ಇದೇನಾಗುತ್ತೆ 2:15 ಅಲ್ವಾ. ಸೊ ಕೊಟ್ಟಿರುವ ಸಮಯವನ್ನ ಮೈನಸ್ ಮಾಡ್ತೇವೆ. ಸೊ ಎಷ್ಟು ಬರುತ್ತೆ, 10 - 5 is 5, 2 - 1 is 1. So 7 - 2 is 5. So this is 15 ಅಲ್ವಾ. ಸೊ 15 ಗಂಟೆ 15 ನಿಮಿಷ. ಸೊ ಇದನ್ನ ನಾವೇನ್ ಮಾಡೋಣ, 12 hours ಗೆ ಕನ್ವರ್ಟ್ ಮಾಡೋಣ. ಅಂದ್ರೆ ಏನಾಗತ್ತೆ, 12, 13 ಅಂದ್ರೆ 1 ಗಂಟೆ, 14 ಅಂದ್ರೆ 2 ಗಂಟೆ, 15 ಅಂದ್ರೆ ಏನಾಯ್ತು ಹೇಳಿ, 3 ಗಂಟೆ 15 ನಿಮಿಷ. ಹಾಗಾದ್ರೆ 2 ಗಂಟೆ 15 ನಿಮಿಷ ಟೈಮ್ ಆದಾಗ ಸೊ ಇದನ್ನ ವಾಟರ್ ಇಮೇಜ್ ಏನ್ ಬರುತ್ತೆ ಮಕ್ಕಳೇ, 3:15 ಆಗಿರತ್ತೆ ಮಕ್ಕಳೇ. ಸೊ ಏನ್ ಮಾಡ್ತೇವೆ ನಾವು, 17:30 ಇಂದ ಕೊಟ್ಟಿರುವ ಸಮಯವನ್ನ ಏನ್ ಮಾಡ್ತೇವೆ ಮಕ್ಕಳೇ, ಮೈನಸ್ ಮಾಡ್ತೇವೆ. ಸೊ ಇಲ್ಲಿ ಇನ್ನೊಂದು ಹೇಳ್ತೇನೆ ನಾನು. ಫಾರ್ ಎಕ್ಸಾಂಪಲ್ ಇಲ್ಲಿ 4 ಗಂಟೆ 50 ನಿಮಿಷ. ಓಕೆ. ಸೊ ಈ ಸಮಯವನ್ನ ವಾಟ್ ಈಸ್ ದಿ ವಾಟರ್ ಇಮೇಜ್ ಆಫ್ 4:50 ಅಂತ ಕೇಳ್ತಾರೆ. ಸೊ ವಾಟ್ ಈಸ್ ದಿ ವಾಟರ್ ಇಮೇಜ್ ಆಫ್ 4:50. ಸೊ ನೋಡಿ ಇಲ್ಲಿ ಯಾವ ಒಂದು ಸಂದರ್ಭದಲ್ಲಿ ಈ ಸಮಯದಲ್ಲಿ ಈ ನಿಮಿಷ ಇರತ್ತಲ್ವಾ, ಸೊ ಈ ಮಿನಿಟ್ಸ್ ಗ್ರೇಟರ್ ದೆನ್ 30 ಇರತ್ತಲ್ವಾ. ಸೊ ಆಗ ಏನ್ ಮಾಡ್ತೇವೆ ನಾವು, 17:19 ಇಂದ ಕೊಟ್ಟಿರುವ ಸಮಯವನ್ನ ಮೈನಸ್ ಮಾಡ್ತೇವೆ. ಸೊ ಯಾವಾಗ ಈ ಕೊಟ್ಟಿರುವ ಸಮಯದಲ್ಲಿ ನಿಮಿಷ 30ಕ್ಕಿಂತ ಜಾಸ್ತಿ ಇದ್ರೆ ನಾವೇನ್ ಮಾಡ್ತೇವೆ, ಸೊ ಇದನ್ನ 17:90 ಇಂದ ಮೈನಸ್ ಮಾಡ್ತೇವೆ. ಸೊ ಯಾವ ಒಂದು ಸಂದರ್ಭದಲ್ಲಿ ಕೊಟ್ಟಿರುವ ಸಮಯ 30 ಮಿನಿಟ್ಸ್ಗಿಂತ ಲೆಸ್ ಇದ್ರೆ ಸೊ ಆಗ ಏನ್ ಮಾಡ್ತೇವೆ ಮಕ್ಕಳೇ, ನಾವು 17:30 ಇಂದ ಮೈನಸ್ ಮಾಡ್ತೇವೆ ಮಕ್ಕಳೇ. ಸೊ ಎರಡಕ್ಕೂ ಒಂದೊಂದು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೇನೆ ಇನ್ನೊಮ್ಮೆ. ಸೊ ನೋಡಿ, ಫಾರ್ ಎಕ್ಸಾಂಪಲ್ 4 o'clock 10 minutes. So what is the water image of 4:50? ಸೊ ಇದೇನಾಗಿದೆ ಹೇಳಿ, 30ಕ್ಕಿಂತ ಲೆಸ್ ಆಗಿದೆ. ಹಾಗಾಗಿ ನಾವೇನ್ ಮಾಡ್ತೇವೆ ಇಲ್ಲಿ 17:30 ಮೈನಸ್ 4:15 ಅನ್ನ ಮೈನಸ್ ಮಾಡ್ತೇವೆ. ಸೊ ಯಾವಾಗ ಕೊಟ್ಟಿರುವ ಸಮಯವನ್ನ ಇಲ್ಲಿ 15 ಮಿನಿಟ್ಸ್ ಇದೆ ಅಂದ್ರೆ 30 ಮಿನಿಟ್ಸ್ಗಿಂತ ಲೆಸ್ ಇದೆ. ಹಾಗಾಗಿ ಏನ್ ಮಾಡ್ತಾ ಇದ್ದೇವೆ, 17:30 ಇಂದ ಇದನ್ನ ಲೆಸ್ ಮಾಡ್ತೇವೆ. ಸೊ ಎಷ್ಟು ಬರುತ್ತೆ, 10 - 5 is 5. ಸೊ 2 - 1 is 1. ಸೊ 7 - 4 is 3, 13 ಆಗತ್ತೆ. ಸೊ 13:15. ಸೊ 13 hour 15 minutes ಅಂದ್ರೆ ಏನಾಗತ್ತೆ, ಇದನ್ನ 12 hours ಗೆ ಕನ್ವರ್ಟ್ ಮಾಡಿದಾಗ ಸೊ 13 ಅಂದ್ರೆ ಏನಾಯ್ತು, 1 ಅಲ್ವಾ. ಸೊ 1 o'clock 15 minutes ಆಯ್ತು. ಹಾಗಾದ್ರೆ ವಾಟರ್ ಇಮೇಜ್ ಆಫ್ 4:15 is 1:15 ಆಗತ್ತೆ ಮಕ್ಕಳೇ. ಸಪೋಸ್ ಫಾರ್ ಎಕ್ಸಾಂಪಲ್, what is the water image of 4:15
what is the water image of 445? 445. So what is the water image of 445? So ಇಲ್ಲಿ ಮಿನಿಟ್ಸ್ ಹ್ಯಾಂಡ್ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಏನಿದೆ 30ಕ್ಕಿಂತ ಗ್ರೇಟರ್ ಇದೆ ಅಲ್ವಾ. ಸೊ ಈಗ ಏನ್ ಮಾಡ್ತೇವೆ ನಾವು, ಸೊ ಇದನ್ನ 17 or 90 ಮಿನಿಟ್ಸ್ ಇಂದ ಕೊಟ್ಟಿರುವ ಸಮಯವನ್ನ ಏನ್ ಮಾಡ್ತೇವೆ, ಮೈನಸ್ ಮಾಡ್ತೇವೆ ಮಕ್ಕಳೇ. ಹಾಗಾದ್ರೆ ಏನ್ ಬರುತ್ತೆ, 10 minus 5 is 5, 8 minus 4 is 4. So here 17 minus 4 is 13. ಅಂದ್ರೆ ಏನಾಗತ್ತೆ ಹೇಳಿ, ಸೊ ಇದನ್ನ 12 hour ಗೆ ಕನ್ವರ್ಟ್ ಮಾಡಿದ್ರೆ 145 ಆಗತ್ತೆ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ 445. ಸೊ ರಿಯಲ್ ಟೈಮು 445 ಆದಾಗ ಸೊ ವಾಟರ್ ಇಮೇಜ್ ಏನಾಗುತ್ತೆ ಮಕ್ಕಳೇ, 145 ಟೈಮ್ ಆಗಿರತ್ತೆ. ಓಕೆ, ಸೊ ಇದೇನಾಯ್ತು ವಾಟರ್ ಇಮೇಜ್ ಕಾನ್ಸೆಪ್ಟ್ ಮಕ್ಕಳೇ. ಸೊ ಇಲ್ಲಿ ನೀವೇನ್ ತಿಳ್ಕೊಂಡ್ರಿ, ಮಿರರ್ ಇಮೇಜ್ ಮೇಲೆ ಕ್ವಶನ್ ಗಳನ್ನ ಕೇಳಿದಾಗ ಸೊ ಏನ್ ಮಾಡ್ತೇವೆ ನಾವು, ಮೊದಲನೇದಾಗಿ 11 or 60 seconds ಇಂದ ಮೈನಸ್ ಮಾಡ್ತೇವೆ, ಅಥವಾ 23 or 60 ಮಿನಿಟ್ಸ್ ಇಂದ ಮೈನಸ್ ಮಾಡ್ತೇವೆ. ಸೊ ವಾಟರ್ ಇಮೇಜ್ ಅಲ್ಲಿ ಏನ್ ಮಾಡ್ತೇವೆ ನಾವು, ಮಿನಿಟ್ಸ್ ಹ್ಯಾಂಡ್ 30ಕ್ಕಿಂತ ಗ್ರೇಟರ್ ಇದ್ರೆ 17 or 30 ಮಿನಿಟ್ಸ್ ಇಂದ ಮೈನಸ್ ಮಾಡ್ತೇವೆ. ಸಪೋಸ್ ಮಿನಿಟ್ ಹ್ಯಾಂಡ್ ಈಸ್ 45 ಡಿಗ್ರಿ ಮೀನ್ಸ್ ಅಬೋವ್ 30 ಮಿನಿಟ್ ಇದ್ರೆ ಸೊ ಅದನ್ನ ಏನ್ ಮಾಡ್ತೇವೆ ನಾವು 17 or 90 ಮಿನಿಟ್ಸ್ ಇಂದ ಮೈನಸ್ ಮಾಡ್ತೇವೆ ಮಕ್ಕಳೇ. ಆವಾಗ ಏನ್ ಸಿಗತ್ತೆ ನಮ್ಗೆ, ಮಿರರ್ ಇಮೇಜ್, ವಾಟರ್ ಇಮೇಜ್ ಸಿಗತ್ತೆ, ಜಲಬಿಂಬದ ಸಮಯ ಸಿಗತ್ತೆ ಮಕ್ಕಳೇ. ಸೊ ಈ ರೀತಿ ವಾಟರ್ ಇಮೇಜ್ ಮೇಲೆ ಪ್ರಶ್ನೆಗಳನ್ನ ಕೇಳ್ಬೋದು, ಕೆಲವೊಂದು ಸಂದರ್ಭದಲ್ಲಿ ಮಿರರ್ ಇಮೇಜ್ ಮೇಲೂ ಪ್ರಶ್ನೆಗಳನ್ನ ಕೇಳ್ಬೋದು. ಇನ್ನೊಂದು ಕಾನ್ಸೆಪ್ಟ್ ಇದೆ ಮಕ್ಕಳೇ. ಸೊ ಕೆಲವೊಂದು ಸಂದರ್ಭದಲ್ಲಿ ಕೋನದ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ ಮಕ್ಕಳೇ. ಸೊ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ನೋಡಿ, ಒಂದು ಗಡಿಯಾರದಲ್ಲಿ ಸೊ 12 ಗಂಟೆ, 3 ಗಂಟೆ, 6, 9. ಸೊ ಇಲ್ಲಿ ಏನ್ ಕೇಳ್ತಾರೆ, 9 ಗಂಟೆ ಆದಾಗ ಗಂಟೆ ಮತ್ತು ನಿಮಿಷಗಳ ಮುಳ್ಳಿನ ಕೋನಗಳು ಎಷ್ಟಿರತ್ತೆ ಅಂತ ಕೇಳ್ಬೋದು. ಸೊ ವಾಟ್ ಈಸ್ ದಿ ಟೈಮ್, 9 ಗಂಟೆ ಆದಾಗ ನಿಮಿಷದ ಮುಳ್ಳು ಮತ್ತು ಗಂಟೆಗಳ ಮುಳ್ಳಿನ ನಡುವಿನ ಕೋನಗಳು ಎಷ್ಟಿರತ್ತೆ. ಸೊ 9 ಗಂಟೆ ಆದಾಗ ಹೀಗಿರತ್ತಲ್ವಾ, ಸೊ ಇದು ಗಂಟೆಯ ಮುಳ್ಳು, ಸೊ ಇದು ನಿಮಿಷದ ಮುಳ್ಳು, ಸೊ ಇವುಗಳ ನಡುವಿನ ಕೋನಗಳು ಎಷ್ಟಿರತ್ತೆ ಅಂತ ಕೇಳ್ತಾರೆ. ಸೊ ಆಗ ನಾವೇನ್ ಮಾಡ್ತೇವೆ, ಇಲ್ಲೂ ಕೂಡ ಒಂದು ಶಾರ್ಟ್ ಕಟ್ ಟ್ರಿಕ್ಸ್ ಇದೆ ಮಕ್ಕಳೇ. ಸೊ ಫಸ್ಟ್ ಏನ್ ತಿಳ್ಕೊಳ್ಳೋಣ, ಸೊ ಇಲ್ಲಿ ಒಂದು ಗಡಿಯಾರ. ಸೊ ಗಡಿಯಾರ ಯಾವ ಆಕಾರದಲ್ಲಿ ಇರತ್ತೆ ಹೇಳಿ, ಇದು ವೃತ್ತಾಕಾರದಲ್ಲಿ ಇರತ್ತೆ ಅಲ್ವಾ. ಸೊ ಹಾಗಾದ್ರೆ ಇದು ವೃತ್ತಾಕಾರದಲ್ಲಿ ಇರತ್ತೆ ಅಂದ್ರೆ ಸೊ ಇಲ್ಲಿ ಈ ಕೇಂದ್ರ ಕೋನ ಸೆಂಟರ್ ಆಂಗಲ್, ಟೋಟಲ್ ಆಂಗಲ್ ಎಷ್ಟಿರತ್ತೆ ಮಕ್ಕಳೇ, 360 ಡಿಗ್ರಿ ಇರತ್ತೆ ಅಲ್ವಾ. ಸೊ ಹಾಗಾದ್ರೆ ಸೊ ಇಲ್ಲಿ 12 ಗಂಟೆ ಅಂದ್ರೆ 1 ಗಂಟೆ, 2 ಗಂಟೆ, 3, 4 ಗಂಟೆ, 5 ಗಂಟೆ, 6 ಗಂಟೆ, 7 ಗಂಟೆ, 8, 9, 10, 11, 12. ಹಾಗಾದ್ರೆ ಏನಾಯ್ತು, 360 ಡಿಗ್ರಿ. ಸೊ ಇದು 12 ಗಂಟೆಗಳಾದ್ರೆ ಸೊ ಪ್ರತಿ ಒಂದು ಭಾಗ ಅಂದ್ರೆ ಎಷ್ಟಾಯ್ತು, ಈ ಗಡಿಯಾರದಲ್ಲಿ 12 ಭಾಗಗಳಿರತ್ತೆ ಅಂತ ಆಯ್ತು. ಹಾಗಾದ್ರೆ ಇಲ್ಲಿ ಪ್ರತಿ ಭಾಗಗಳಲ್ಲಿ ಕೋನದ ಅಳತೆ ಏನಿರತ್ತೆ ಹೇಳಿ, ಸೊ 360 ಡಿವೈಡೆಡ್ ಬೈ 12 ಮಾಡ್ಬೇಕು. ಸೊ ಏನ್ ಬರುತ್ತೆ, 12 1s 12 30s. ಸೊ ಹಾಗಾದ್ರೆ ಇಲ್ಲಿ ಪ್ರತಿ ಒಂದು ಗಂಟೆ, ಸೊ 12 ಗಂಟೆಯಿಂದ 1 ಗಂಟೆ, ಸೊ ಈ ಕೋನದ ಅಳತೆ ಎಷ್ಟಿರತ್ತೆ ಮಕ್ಕಳೇ, 30 ಡಿಗ್ರಿ. ಸೊ 2 ಗಂಟೆಯಿಂದ 1 ಗಂಟೆಯಿಂದ 2 ಗಂಟೆ, ಸೊ ಈ ಕೋನದ ಅಳತೆ 30 ಡಿಗ್ರಿ. 2 ಗಂಟೆಯಿಂದ 3 ಗಂಟೆ 30 ಡಿಗ್ರಿ. ಹೀಗೆ ಎಲ್ಲ 1 ಗಂಟೆಯಿಂದ 2 ಗಂಟೆ ಪ್ರತಿ ಗಂಟೆಯಲ್ಲಿ
ಕೋನಗಳ ಅಳತೆ ಎಷ್ಟಿರತ್ತೆ ಆಯ್ತು 30 ಡಿಗ್ರಿ ಇರತ್ತೆ ಮಕ್ಕಳೇ. ಟೋಟಲ್ ಎಷ್ಟಿರ್ಬೇಕು ಹೇಳಿ 360 ಡಿಗ್ರಿ ಇರಬೇಕು ಅಲ್ವಾ. ಸೊ ಹಾಗಾಗಿ ಪ್ರತಿ ಭಾಗ 30 ಡಿಗ್ರಿ ಇರತ್ತೆ ಅಂತ ಗೊತ್ತಾಯ್ತು. ಸೊ ಈಗ ನಾವೇನ್ ಮಾಡೋಣ, ಒಂದು ಎಕ್ಸಾಂಪಲ್ ಅನ್ನ ನೋಡೋಣ. ಸೊ ಫಾರ್ ಎಕ್ಸಾಂಪಲ್ 9:30 ಆದಾಗ ಆಂಗಲ್ ಏನಿರತ್ತೆ, ಸೊ 9:30 ಆದಾಗ ಸೊ ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನ ಏನಿರತ್ತೆ ಅಂತ ಕೇಳ್ತಾರೆ. ಸೊ ಆಗ ಒಂದು ಫಾರ್ಮುಲಾವನ್ನ ಬಳಸೋಣ ನಾವಿಲ್ಲಿ. ಸೊ ಏನ್ ಹೇಳತ್ತೆ ಫಾರ್ಮುಲಾ, ಥೀಟಾ ಈಸ್ ಈಕ್ವಲ್ ಟು, ಥೀಟಾ ಅಂದ್ರೆ ಏನ್ ಹೇಳಿ, ಆಂಗಲ್, ಕೋನದ ಅಳತೆಯನ್ನ ರೆಪ್ರೆಸೆಂಟ್ ಮಾಡುತ್ತೆ ಮಕ್ಕಳೇ. ಸೊ ಇದನ್ನ ಥೀಟಾ ಅಂತ ಹೇಳ್ತೇವೆ. ಥೀಟಾ ಈಸ್ ಈಕ್ವಲ್ ಟು 30 ಇಂಟು h ಮೈನಸ್ 11/2 m ಮಾಡ್ಯುಲಸ್. ಸೊ ಇಲ್ಲಿ ಹೀಗೆ ಹಾಕಿದ್ದೇನಲ್ವಾ. ಸೊ ಇದು ಏನ್ ರೆಪ್ರೆಸೆಂಟ್ ಮಾಡತ್ತೆ ಮಕ್ಕಳೇ, ಮಾಡ್ಯುಲಸ್ ಅಂತ ಹೇಳ್ತೇವೆ ಇದನ್ನ. ಓಕೆ, ಸೊ ಇಲ್ಲಿ ಥೀಟಾ ಏನಾಗುತ್ತೆ ಹೇಳಿ ಮಕ್ಕಳೇ, 30 ಇಂಟು h ಮೈನಸ್ 11/2 ಇಂಟು m. ಸೊ ಇಲ್ಲಿ h ಅನ್ನೋದು ಅವರ್, m ಅನ್ನೋದು ಮಿನಿಟ್ಸ್. ಸೊ ಇಲ್ಲಿ ಯಾವುದೇ ಒಂದು ಸಂದರ್ಭದಲ್ಲೂ ಕೋನದ ಅಳತೆಯನ್ನ ಕೇಳಿದಾಗ ಸೊ ನಾವು ಈ ಫಾರ್ಮುಲಾವನ್ನ ಬಳಸ್ತೇವೆ ಮಕ್ಕಳೇ. ಸೊ ಈ ಫಾರ್ಮುಲಾವನ್ನ ಬಳಸ್ಕೊಂಡ್ರೆ ನೀವು ಈಸಿಯಾಗಿ ಕ್ವಿಕ್ ಆಗಿ ಆನ್ಸರ್ ಮಾಡಬಹುದು ಕ್ವಶನ್ಗೆ. 1 ನಿಮಿಷದ ಒಳಗಡೆ, ಸೊ ಅರ್ಧ ಸೆಕೆಂಡ್ಸ್ ಒಳಗಡೆ ನೀವು ಆನ್ಸರ್ ಮಾಡಬಹುದು ಮಕ್ಕಳೇ. ಸೊ ಈ ಫಾರ್ಮುಲಾವನ್ನ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಸೊ ನಾ ಈಗಾಗಲೇ ವಾಟರ್ ಇಮೇಜ್ಗೆ ಶಾರ್ಟ್ಕಟ್ ಟ್ರಿಕ್ಸ್ ಗಳನ್ನ ಹೇಳ್ದೆ, ಅದೇ ರೀತಿ ಮಿರರ್ ಇಮೇಜ್ಗೂ ಹೇಳ್ದೆ. ಸೊ ಅದೇ ರೀತಿ ಆಂಗಲ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೂ ಕೂಡ ಈ ಫಾರ್ಮುಲಾವನ್ನ ನೆನ್ಪಿಟ್ಕೊಂಡ್ರೆ ನೀವು ಈಸಿಯಾಗಿ ಆಂಗಲ್ಸ್ ಅನ್ನ ಹೇಳ್ಬಹುದು ಮಕ್ಕಳೇ. ಸೊ ಇಲ್ಲಿ ಮಾಡ್ಯುಲಸ್, ಸೊ ಇದೇನ್ ಹೇಳಿ, ಮಾಡ್ಯುಲಸ್ ಅಂತ ಹೇಳ್ತೇವೆ ಮಕ್ಕಳೇ. ಸೊ ಮಾಡ್ಯುಲಸ್ ಅಂತ ಹೇಳ್ತೇವೆ. ಸೊ ದಿಸ್ ಮಾಡ್ಯುಲಸ್ ಈಸ್ ದಿ ಫಾರ್ಮುಲಾ. ಸೊ ಹಿಯರ್ ದಿಸ್ ಈಸ್ ದಿ ಫಂಕ್ಷನ್ ವಿಚ್ ಗಿವ್ಸ್ ದಿ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಎ ನಂಬರ್ ಆರ್ ವೇರಿಯೇಬಲ್. ಅಂದ್ರೆ ಏನ್ ಹೇಳತ್ತೆ ಮಕ್ಕಳೇ, ಸೊ ಅಬ್ಸಲ್ಯೂಟ್ ವ್ಯಾಲ್ಯೂ ಅನ್ನ ಹೇಳತ್ತೆ ಮಕ್ಕಳೇ. ಫಾರ್ ಎಕ್ಸಾಂಪಲ್, ಸೊ ಇಲ್ಲಿ ಸಪೋಸ್ ಏನಾದ್ರೂ ಒಂದ್ ವ್ಯಾಲ್ಯೂ ಅನ್ನ ಹಾಕಿದಾಗ ನೆಗೆಟಿವ್ ಬಂತು ಅಂತ ಇಟ್ಕೊಳ್ಳಿ, ಆನ್ಸರ್ ಮೈನಸ್ ಬರುತ್ತೆ. ಸೊ ಮೈನಸ್ 3 ಮೈನಸ್ 7 ಮಾಡಿದಾಗ ಸೊ -4 ಬರುತ್ತೆ ಅಲ್ವಾ. ಸೊ ಈ ರೀತಿ ನೆಗೆಟಿವ್ ವ್ಯಾಲ್ಯೂ ಬಂತು ಅಂದ್ರೆ ಸೊ ಇಲ್ಲಿ ಮಾಡ್ಯುಲಸ್ ಏನ್ ಹೇಳತ್ತೆ, ಓನ್ಲಿ ಪಾಸಿಟಿವ್. ಸೊ ಇದನ್ನ ಏನ್ ಮಾಡತ್ತೆ, ಅಬ್ಸಲ್ಯೂಟ್ ವ್ಯಾಲ್ಯೂ ಅನ್ನ ಕೊಡತ್ತೆ. ಸೊ ನಾವೇನ್ ಹೇಳ್ಬೇಕು, +4 ಅಂತ ಹೇಳ್ಬೇಕಾಗತ್ತೆ ಹಾಗೆ. ಓಕೆ, ಸೊ ಹಾಗಾಗಿ ನಾವಿಲ್ಲಿ ಮಾಡ್ಯುಲಸ್ ಸೈನ್ ಅನ್ನ ಬಳಸ್ತೇವೆ. ಸೊ ಹಾಗಾದ್ರೆ ಫಾರ್ಮುಲಾ ಏನಾಯ್ತು ಹೇಳಿ, ಮಾಡ್ಯುಲಸ್ ಆಫ್ 30 ಇಂಟು h ಮೈನಸ್ 11/2 ಇಂಟು m. ಸೊ ಒಂದು ಎಕ್ಸಾಂಪಲ್ ಅನ್ನ ನೋಡೋಣ. ಫಾರ್ ಎಕ್ಸಾಂಪಲ್, ಸೊ ಇಲ್ಲಿ ಸೊ 5:20 ಆಗಿದೆ. ಸೊ ವಾಟ್ ಈಸ್ ದಿ ಆಂಗಲ್, ವಾಟ್ ಈಸ್ ದಿ ಆಂಗಲ್ ಬಿಟ್ವೀನ್ ಮಿನಿಟ್ ಹ್ಯಾಂಡ್ ಅಂಡ್ ಅವರ್ ಹ್ಯಾಂಡ್. ಸೊ ಏನಾಗುತ್ತೆ, 5:20 ಆಗಿದೆ ಅಂತ ಇಟ್ಕೊಳ್ಳಿ. ಸೊ ನಮ್ಗೆ ಏನ್ ಗೊತ್ತಿದೆ ಇಲ್ಲಿ, ಥೀಟಾ ಫಾರ್ಮುಲಾ ಗೊತ್ತಿದೆ. ಸೊ ಏನ್ ಹೇಳತ್ತೆ, 30 ಇಂಟು ಅವರ್ ಮೈನಸ್ 11/2 ಇಂಟು ಮಿನಿಟ್ಸ್ ಮಾಡ್ಯುಲಸ್ ಆಫ್. ಸೊ ಏನ್ ಬರುತ್ತೆ ಇದು, ಸೊ ಇಲ್ಲಿ 30 ಇಂಟು h. ಸೊ h ಏನ್ ಹೇಳ್ತಾ ಇದೆ ಇಲ್ಲಿ, 5 ಅಲ್ವಾ. ಸೊ 5 ಮೈನಸ್ 5 ಮೈನಸ್
11/2 ಇಂಟು ಮಿನಿಟ್ಸ್ ಏನಿದೆ 20 ಇದೆ, 20 ಅಲ್ವಾ? ಸೊ 20. ಸೊ ಮಾಡ್ಯುಲಸ್. ಸೊ ಏನ್ ಬರುತ್ತೆ ನೋಡಿ, 5 3s 15, 150 ಆಗತ್ತೆ. 5 30s 150 ಮೈನಸ್, ಸೊ 2 1s 2, 2 10s 20. ಸೊ ಏನಾಗುತ್ತೆ ಮಕ್ಕಳ ಆನ್ಸರು 11 ಇಂಟು 10 ಏನಾಗುತ್ತೆ 110 ಆಗತ್ತೆ. ಸೊ 110. ಸೊ 150 ಮೈನಸ್ 110 ಏನ್ ಬರುತ್ತೆ ಮಕ್ಕಳೇ 40 ಬರುತ್ತೆ. ಹಾಗಾದ್ರೆ ಏನಾಯ್ತು ಹೇಳಿ, ಥೀಟಾ ಏನ್ ಬರುತ್ತೆ ಹೇಳಿ 40 ಡಿಗ್ರಿ ಆಗತ್ತೆ. ಹಾಗಾದ್ರೆ ಸೊ 520 ಆದಾಗ ಸೊ ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನ ಏನಿರತ್ತೆ ಹೇಳಿ ಮಕ್ಕಳೇ 40 ಡಿಗ್ರಿ ಆಗಿರತ್ತೆ. ಇಷ್ಟೇ ಮಕ್ಕಳಿಗೆ. ಸೊ 3 ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡ್ರಿ. ಸೊ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ, ಮಿರರ್ ಇಮೇಜ್ ಮೇಲೆ ಪ್ರಶ್ನೆಗಳನ್ನ ಕೇಳ್ಬೋದು, ವಾಟರ್ ಇಮೇಜ್ ಮೇಲೆ ಪ್ರಶ್ನೆಗಳನ್ನ ಕೇಳ್ಬೋದು, ಅದೇ ರೀತಿ ಕೋನದ ಮೇಲೆ ಪ್ರಶ್ನೆಗಳನ್ನ ಕೇಳ್ಬೋದು ಮಕ್ಕಳೇ. ಸೊ ಈಗ ಏನ್ ಮಾಡೋಣ, ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್, look at the question number 1. A clock shows 9 o'clock in the morning. A clock shows 9 o'clock in the morning. Through how many degree will hour and rotate when the clock shows 3 o'clock in the afternoon? ಒಂದನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಗಡಿಯಾರದಲ್ಲಿ ಬೆಳಗಿನ ಸಮಯವು 9 ಗಂಟೆ ಎಂದು ತೋರಿಸುತ್ತಿದೆ. ಅದೇ ಗಡಿಯಾರದ ಗಂಟೆಯ ಮುಳ್ಳು ಮಧ್ಯಾಹ್ನದ ವೇಳೆಗೆ 3 ಗಂಟೆ ತೋರಿಸುವಾಗ ಅದು ಕ್ರಮಿಸಿದ ಕೋನವೆಷ್ಟು? ನೋಡಿ ಇಲ್ಲಿ ಬೆಳಗಿನ ಸಮಯ, ದ ಕ್ಲಾಕ್ ಶೋಸ್ 9 o'clock in the morning. ಸೊ ಅಂದ್ರೆ ಹೇಗಿರುತ್ತೆ, ಸೊ ಇದು ಗಂಟೆಯ ಮುಳ್ಳು, ಸೊ ಇದು ನಿಮಿಷದ ಮುಳ್ಳು. ಸೊ ಹೀಗಿರತ್ತೆ. ಸೊ ಅದೇನ್ ಮಾಡತ್ತೆ, ಅದೇ ಗಡಿಯಾರದ ಗಂಟೆ ಮುಳ್ಳು ಮಧ್ಯಾಹ್ನದ ವೇಳೆಗೆ. ಸೊ ಏನಾಗತ್ತೆ ಮಕ್ಕಳೇ, ಸೊ ಈ ಗಂಟೆಯ ಮುಳ್ಳು ಮಧ್ಯಾಹ್ನದ ವೇಳೆಗೆ ಏನ್ ಮಾಡತ್ತೆ, 10 ಗಂಟೆ 11 ಗಂಟೆ 12 1 2 3ಕ್ಕೆ ಬಂದು ಮುಟ್ಟತ್ತೆ ಅಲ್ವಾ? ಸೊ 3 ಗಂಟೆ ಆಗಿರತ್ತೆ, ಅಂದ್ರೆ ನಿಮಿಷದ ಮುಳ್ಳು 12ಕ್ಕೆ ಬಂದಿರತ್ತೆ. ಹಾಗಾದ್ರೆ ಆ ಮುಳ್ಳು, ಆ ಗಂಟೆಯ ಮುಳ್ಳು ಕ್ರಮಿಸಿದ ಕೋನ ಏನಾಗತ್ತೆ, ಸೊ ಇಲ್ಲಿಂದ 9 ಗಂಟೆಯಿಂದ 3 ಗಂಟೆ. ಸೊ ಇಲ್ಲಿ ಏನಾಗಿದೆ 9 ಗಂಟೆ, ಸೊ ಇಲ್ಲಿಂದ ಏನ್ ಮಾಡಿದೆ 3 ಗಂಟೆ ತನಕ ಚಲಿಸಿದೆ. ಹಾಗಾದ್ರೆ ಇದು ಕ್ರಮಿಸಿದ ಕೋನವೆಷ್ಟಾಗತ್ತೆ ಹೇಳಿ? ಸೊ ಇಲ್ಲಿ ಇದೊಂದು ಸರಳ ರೇಖೆ ತರ ಫಾರ್ಮ್ ಆಗುತ್ತೆ. ಹಾಗಾದ್ರೆ ಸ್ಟ್ರೇಟ್ ಲೈನ್ ಅಲ್ಲದ್ರಿ, ಸೊ ಈ ಆಂಗಲ್ ಏನಿರತ್ತೆ ಹೇಳಿ 180 ಡಿಗ್ರಿ ಆಗಿರತ್ತೆ. ಹಾಗಾಗಿ ಇಲ್ಲಿ the hour and rotate when the clock shows 3 o'clock in the afternoon. So here degree will be 180 ಡಿಗ್ರಿ ಆಗತ್ತೆ ಮಕ್ಕಳೇ. ಹಾಗಾಗಿ ಡಿ ಏನಾಗತ್ತೆ, ಕರೆಕ್ಟ್ ಆನ್ಸರ್ ಆಗತ್ತೆ. ಓಕೆ, ಎಸ್ ಕರೆಕ್ಟ್, 180 ಡಿಗ್ರಿ. Look at the question number 2. Find the reflex angle between minute hand and hour and at 6:30 p.m. ಗಡಿಯಾರದಲ್ಲಿ ಸಮಯವು ಸಾಯಂಕಾಲ 6:30 ಇದ್ದಾಗ ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳಿನ ನಡುವಿನ ಪ್ರತಿಫಲಿತ ಕೋನವೆಷ್ಟು? ಸೊ ಇಲ್ಲಿ
ಓಕೆ, ಸೊ ಹಿಯರ್ ಫಸ್ಟ್ ಏನ್ ಮಾಡೋಣ. ಸೊ ಇಲ್ಲಿ ಒಂದು ಕ್ಲಾಕ್ ಇದೆ. ಸೊ ಕ್ಲಾಕ್ ಅಲ್ಲಿ ಎಷ್ಟು ಗಂಟೆ ಆಗಿದೆ? 6:30 ಆಗಿದೆ ಅಲ್ವಾ? ಸೊ ಇಲ್ಲಿ 6:30 ಆದಾಗ ಇದರ ಸಮಯವನ್ನ ಕಂಡುಹಿಡಿಯೋಣ. ಸೊ ಆಗ ಅದರ ಪ್ರತಿಫಲಿತ ಕೋನ ಸೊ ಏನಾಗುತ್ತೆ? 360 ಮೈನಸ್ ಥೀಟಾ ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ ಮಕ್ಕಳೇ? ಪ್ರತಿಫಲಿತ ಕೋನ ಸಿಗತ್ತೆ. ಸೊ ಈಗ ಏನ್ ಮಾಡೋಣ? 6:30 ಆದಾಗ ಕೋನದ ಅಳತೆ ಎಷ್ಟು ಬರುತ್ತೆ ಅನ್ನೋದನ್ನ ನೋಡೋಣ. ಸೊ ಏನ್ ಹೇಳುತ್ತೆ? ಥೀಟಾ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ 30 into h minus 11/2 into m. ಸೊ ಇಲ್ಲಿ 30 into our end ಏನಿದೆ 6 minus 11/2 into 30 ಆಗತ್ತೆ. ಸೊ ದಿಸ್ is 6 3s are 18, 180 minus 2 1s are 2 15s ಆಗತ್ತೆ. ಸೊ here 15 into 11 ಏನಾಗುತ್ತೆ? 11 5s are 55, 11 1s are 11, 165 ಆಗತ್ತೆ ಅಲ್ವಾ? ಸೊ ಮೈನಸ್ 165 ಬರುತ್ತೆ. ಸೊ 180 ಡಿಗ್ರಿ ಮೈನಸ್ 165 ಮಾಡಿದಾಗ ಏನ್ ಬರುತ್ತೆ? 65 70 80 ಅಂದ್ರೆ ಏನಾಯ್ತು? 15 ಡಿಗ್ರಿ ಬಂತು ಅಲ್ವಾ? ಸೊ 15 ಡಿಗ್ರಿ ಬಂತು. ಸೊ ಥೀಟಾ ಏನ್ ಬಂದಿದೆ ಮಕ್ಕಳೇ? 15 ಡಿಗ್ರಿ ಬಂದಿದೆ. ಸೊ 6:30 ಆದಾಗ ಸೊ ಕೋನ ಎಷ್ಟು ಬರ್ತಾ ಇದೆ? 15 ಡಿಗ್ರಿ. ಅಂದ್ರೆ ಹೇಗ್ ಬರುತ್ತೆ ನೋಡಿ? 6:30 ಸೊ ಅಂದ್ರೆ 6 ಗಂಟೆ. ಸೊ ಇಲ್ಲಿ ಹೀಗೆ ಸ್ವಲ್ಪ ಗಂಟೆಯ ಮುಳ್ಳು ಹೀಗಿರುತ್ತೆ. ಸೊ 6:30 ಸೊ ಆದಾಗ ಎಷ್ಟು ಬರ್ತಾ ಇದೆ ಮಕ್ಕಳೇ? 15 ಡಿಗ್ರಿ ಕೋನವನ್ನ ಉಂಟು ಮಾಡತ್ತೆ. ಸೊ ಇದರ ಪ್ರತಿಫಲಿತ ಅಂದ್ರೆ ಏನು? ರಿಫ್ಲೆಕ್ಸ್ ಆಂಗಲ್ ಏನಾಗತ್ತೆ ಹೇಳಿ? ಸೊ 15ಅನ್ನ ಬಿಟ್ಟು ಸೊ ಇದೇನಾಗತ್ತೆ? ಕೋನ 15ರ ಪ್ರತಿಫಲಿತ ಕೋನ ಆಗತ್ತೆ. ಸೊ ಟೋಟಲ್ ಆಂಗಲ್ ಎಷ್ಟಿರತ್ತೆ? ಗಡಿಯಾರದಲ್ಲಿ 360 ಡಿಗ್ರಿ ಇರುತ್ತೆ. ಸೊ 360 ಡಿಗ್ರಿ ಮೈನಸ್ 15 ಮಾಡಿದಾಗ 15 ಮಾಡಿದಾಗ ಎಷ್ಟು ಬರುತ್ತೆ? ಸೊ 360 ಮೈನಸ್ 15 ಸೊ 10 ಮೈನಸ್ 5 ಸೊ 5 ಮೈನಸ್ 1 is 4, 345 ಡಿಗ್ರಿ. ಓಕೆ, ಹಾಗಾದ್ರೆ ರಿಫ್ಲೆಕ್ಸ್ ಆಂಗಲ್ ಬಿಟ್ವೀನ್ ದಿ ಮಿನಿಟ್ಸ್ ಅಂಡ್ ಅವರ್ ಅಂಡ್ ಇಸ್ 345 ಡಿಗ್ರಿ. ಓಕೆ, ಸಿ ಏನಾಗತ್ತೆ? ಕರೆಕ್ಟ್ ಆಪ್ಷನ್ ಆಗತ್ತೆ ಮಕ್ಕಳೇ. Look at the question number 3. If the water image of the clock shows 2:25, then what will be the actual time? So ಇಲ್ಲಿ ವಾಟರ್ ಇಮೇಜ್ ಅನ್ನ ಕೇಳ್ತಾ ಇದ್ದಾರೆ. ಸೊ ಒಂದು ಗಡಿಯಾರದ ಜಲಬಿಂಬದ ಸಮಯ 9:25 ಆಗಿದ್ದಾಗ ಆ ಗಡಿಯಾರದ ನಿಖರ ಸಮಯವೆಷ್ಟು? ಸೊ ಸಾರಿ, ಇಲ್ಲಿ 9:25 ಅಲ್ಲ, ಇಲ್ಲಿ 2:25 ಅಂತ ತಗೊಳ್ಳಿ. ಸೊ ಇಲ್ಲಿ 2:25 ಇದೆ ಅಲ್ವಾ? ಸೊ ಇಲ್ಲಿ ಒಂದು ಗಡಿಯಾರದ ಜಲಬಿಂಬದ ಸಮಯ 2:25 ಆದಾಗ ಆ ಗಡಿಯಾರದ ನಿಖರ ಸಮಯವೆಷ್ಟು? ಸೊ ಇಲ್ಲಿ ನಾವೇನ್ ಮಾಡ್ತೇವೆ? ಸೊ ಏನ್ ಹೇಳಿದೀನಿ ನಾನು? ಈ ನಿಮಿಷದ ಮುಳ್ಳು ಏನಿದೆ 30 ನಿಮಿಷಕ್ಕಿಂತ ಕಡಿಮೆ ಇದೆ ಅಲ್ವಾ? ಸೊ ಹಾಗಾಗಿ ನಾವೇನ್ ಮಾಡ್ತೇವೆ? 17 ಗಂಟೆ 30 ನಿಮಿಷದಿಂದ ಕೊಟ್ಟಿರುವ ಸಮಯವನ್ನ ಕಳೀತೇವೆ ಮಕ್ಕಳೇ. ಸೊ ಎಷ್ಟು ಬರುತ್ತೆ? 10 minus 5, 5, 2 minus 2 is 0. So 17 minus 2 is 15. Okay. So 15 ಗಂಟೆ 5 ನಿಮಿಷ. ಸೊ ಇದನ್ನ 12 ಗಂಟೆಗೆ ಕನ್ವರ್ಟ್ ಮಾಡಿದಾಗ 13 ಗಂಟೆ ಅಂದ್ರೆ 1 ಗಂಟೆ, 14 ಗಂಟೆ ಅಂದ್ರೆ 2 ಗಂಟೆ, 15 ಗಂಟೆ ಅಂದ್ರೆ 3 ಗಂಟೆ ಆಗತ್ತೆ. ಹಾಗಾದ್ರೆ ಏನ್ ಬರುತ್ತೆ ಹೇಳಿ? 3 ಗಂಟೆ 5 ನಿಮಿಷ ಆಗತ್ತೆ. ಹಾಗಾದ್ರೆ ಇಲ್ಲಿ the actual time is 3 o'clock 5 minutes. ಓಕೆ, ಗಡಿಯಾರದ ನಿಖರ ಸಮಯ ಎಷ್ಟು ಬರುತ್ತೆ ಹೇಳಿ? 3 ಗಂಟೆ 5 ನಿಮಿಷ. ಸಿ ಏನಾಗತ್ತೆ? ಕರೆಕ್ಟ್ ಆನ್ಸರ್ ಆಗತ್ತೆ. ಸೊ ಇಲ್ಲಿ ಎವ್ರಿ ಟೈಮು ನೀವು
ಈ ಗಡಿಯಾರವನ್ನ ಬಿಡಿಸ್ಕೊಂಡು ಅದರ ವಾಟರ್ ಇಮೇಜ್ ಅನ್ನ ಬಿಡಿಸ್ಕೊಂಡು ಈ ತರ ಮಾಡೋದು ತುಂಬಾ ಟೈಮ್ ಹಿಡಿಯುತ್ತೆ ಮಕ್ಕಳೇ. ಅಂತ ಸಂದರ್ಭದಲ್ಲಿ ನಾವು ಈ ತರ ಶಾರ್ಟ್ ಕಟ್ ಟ್ರಿಕ್ಸ್ ಗಳನ್ನ ಬಳಸ್ತೇವೆ. ಸೊ ಅದನ್ನ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಸೊ ಯಾವುದನ್ನ ಕೊಟ್ಟಾಗ ಸೊ ಯಾವ ಸಮಯದಿಂದ ಇದನ್ನ ಕಳಿಬೇಕು ಅನ್ನೋದನ್ನೆಲ್ಲ ನೀವು ಓದ್ಕೊಂಡಿಟ್ಕೊಳ್ಬೇಕಾಗತ್ತೆ. ಓಕೆ, ಸರಿ, ನೆಕ್ಸ್ಟ್ ಹೋಗೋಣ. Look at the question number 4. By looking in a mirror, it appears that it is 4:45 in the clock. What is the real time? ಒಂದು ಗಡಿಯಾರದ ಸಮಯವನ್ನ ಕನ್ನಡಿಯಲ್ಲಿ ನೋಡಿದಾಗ 4:45 ಸಮಯ ತೋರಿಸುತ್ತಿದೆ. ಆಗ ಆ ಗಡಿಯಾರದಲ್ಲಿನ ನೈಜ ಸಮಯವೆಷ್ಟು? ಸೊ ಇಲ್ಲಿ ಕನ್ನಡಿಯಲ್ಲಿ ನೋಡಿದಾಗ ಎಷ್ಟು ತೋರಿಸ್ತಾ ಇದೆ? 4:45 ಅಂತ ತೋರಿಸ್ತಾ ಇದೆ. ಹಾಗಾದ್ರೆ ಅದರ ನೈಜ ಸಮಯ ಎಷ್ಟು ಅಂತ ಹೇಳ್ಬೇಕು ನಾವೀಗ. ಸೊ ಈಗ ನಾವೇನ್ ಮಾಡ್ತೇವೆ ಇಲ್ಲಿ? ಸೊ ಇದರ ಸಮಯವನ್ನ ಕಂಡುಹಿಡಿಬೇಕಂದ್ರೆ ಗಡಿಯಾರದಲ್ಲಿ ಕನ್ನಡಿಯ ಪ್ರತಿಬಿಂಬವನ್ನ ನೋಡ್ಬೇಕಾದ್ರೆ ನಾವೇನ್ ಮಾಡ್ತೇವೆ ಮಕ್ಕಳೇ? ಇದನ್ನ 11:60 ಕಳಿತೇವೆ ಅಲ್ವಾ? ಸೊ ಏನ್ ಮಾಡೋಣ ನಾವಿಲ್ಲಿ? ಕೊಟ್ಟಿರುವ ಸಮಯವನ್ನ 11:60 ಮೈನಸ್ ಮಾಡೋಣ. ಸೊ 4:45. ಸೊ ಇದೇನ್ ಬರುತ್ತೆ? 10 - 5 ಏನಾಗತ್ತೆ? 5. 5 - 4 1. ಸೊ 11 - 4 ಏನ್ ಬರುತ್ತೆ ಮಕ್ಕಳೇ? 7 ಬರುತ್ತೆ. ಹಾಗಾದ್ರೆ ಏನಾಯ್ತು? ದ ಆಕ್ಚುಯಲ್ ಟೈಮ್ ಏನಾಗತ್ತೆ ಹೇಳಿ? 7:15 ಆಗತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಈ ಕನ್ನಡಿಯ ಪ್ರತಿಬಿಂಬ 4:45 ಆದಾಗ ದ ರಿಯಲ್ ಟೈಮ್ ಏನಾಗತ್ತೆ? 7:15. ಸೊ ಬಿ ಇಸ್ ದಿ ಕರೆಕ್ಟ್ ಆಪ್ಷನ್. ಓಕೆ, ತುಂಬಾ ಶಾರ್ಟ್ ಸಮಯದಲ್ಲಿ ಇದನ್ನ ಸಾಲ್ವ್ ಮಾಡ್ಬೋದು ಮಕ್ಕಳೇ. ಈ ಶಾರ್ಟ್ ಕಟ್ ಟ್ರಿಕ್ಸ್ ಗಳು ಗೊತ್ತಿರಬೇಕು. ಸೊ ಇಲ್ಲಿ ಮೇನ್ ಆಗಿ ವಾಟರ್ ಇಮೇಜ್ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ, ಮಿರರ್ ಇಮೇಜ್ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ, ಕ್ಲಾಕ್ಗೆ ರಿಲೇಟೆಡ್ ಆಗಿ. ಸೊ ಇಲ್ಲಿ ಕೋನಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಮಕ್ಕಳೇ. ಸೊ ಈ ರೀತಿ ಇರುತ್ತೆ ಮಿರರ್ ಇಮೇಜ್. ಓಕೆ, ಲೆಫ್ಟ್ ಸೈಡ್ ಇದ್ದಿದ್ದು ರೈಟ್ ಸೈಡ್, ಸೊ ರೈಟ್ ಸೈಡ್ ಇದ್ದಿದ್ದು ಲೆಫ್ಟ್ ಸೈಡ್ ತೋರಿಸ್ತಾ ಇರುತ್ತೆ. ಓಕೆ, look at the question number 5. By looking in mirror, it appears that it is 11:25 in the clock. What is the real time? ಒಂದು ಗಡಿಯಾರದ ಸಮಯವನ್ನ ಕನ್ನಡಿಯಲ್ಲಿ ನೋಡಿದಾಗ 11:25 ಸಮಯ ತೋರಿಸುತ್ತಿದೆ. ಆಗ ಗಡಿಯಾರದಲ್ಲಿನ ನೈಜ ಸಮಯ. ಸೊ ಇಲ್ಲಿ ಮಿರರ್ ಇಮೇಜ್ ಹೇಳ್ಬೇಕಾಗಿದೆ. ಸೊ ಇಲ್ಲಿ ನಾನೇನ್ ಹೇಳಿದ್ದೀನಿ? ಮಿರರ್ ಇಮೇಜ್ ಅಲ್ಲಿ ಯಾವ ಒಂದು ಸಂದರ್ಭದಲ್ಲಿ ಸಮಯವು 11 ಗಂಟೆಯಿಂದ 1 ಗಂಟೆ ಒಳಗಡೆ ಕೊಡ್ತಾರಲ್ವಾ? ಸೊ ಆಗ ನಾವೇನ್ ಮಾಡ್ತೇವೆ? ಕೊಟ್ಟಿರುವ ಸಮಯವನ್ನ 23:60 ಮೈನಸ್ ಮಾಡ್ತೇವೆ ಮಕ್ಕಳೇ. ಸೊ ಇಲ್ಲಿ ಕೊಟ್ಟಿರುವ ಸಮಯವನ್ನ ಗಮನಿಸಿ, 11:25 ಅಲ್ವಾ? ಸೊ ಇದೇನಾಗಿದೆ? 11:25 ಆಗಿದೆ. ಸೊ ಹಾಗಾಗಿ ನಾವೇನ್ ಮಾಡೋಣ? ಕೊಟ್ಟಿರುವ ಸಮಯವನ್ನ 23:60 ಕಳೆಯೋಣ. ಸೊ 11:25. ಸೊ ಏನ್ ಬರುತ್ತೆ? 10 - 5 5 ಆಗತ್ತೆ. 5 - 2 ಏನಾಗತ್ತೆ? 3. ಸೊ 3 - 1 is 2. 2 - 1 is 1. ಸೊ ಹಾಗಾದ್ರೆ ಇಲ್ಲಿ 12:35 ಆಯ್ತು ಮಕ್ಕಳೇ. ಸೊ ಇದೇನಾಯ್ತು ಹೇಳಿ? ಗಡಿಯಾರದ ನೈಜ ಸಮಯ ಆಯ್ತು. ಸೊ ಯಾವಾಗ ಕನ್ನಡಿಯಲ್ಲಿ ನೋಡಿದಾಗ 11:25 ಆದಾಗ ಸೊ ಇದರ ನೈಜ ಸಮಯ ಏನಾಗತ್ತೆ ಮಕ್ಕಳೇ? 12:35 ಆಗಿರತ್ತೆ. ಸೊ ಬಿ ಏನಾಗತ್ತೆ? ಸರಿಯಾದ ಆಪ್ಷನ್ ಆಗತ್ತೆ.
Look at the question number 6. What is the angle between minute hand and hour and 5:50? ಸಮಯ 5:50 ತೋರಿಸುವ ಗಡಿಯಾರದ ಗಂಟೆಯ ಮುಳ್ಳು ಹಾಗೂ ನಿಮಿಷದ ಮುಳ್ಳುಗಳ ನಡುವಿನ ಕೋನವೆಷ್ಟು ಅಲ್ವಾ? ಸೊ ಇಲ್ಲಿ ಕೋನಗಳನ್ನ ಕೇಳಿದಾಗ ಸೊ ಯಾವ ಫಾರ್ಮುಲಾ ನೆನಪಿನಲ್ಲಿ ಇಟ್ಕೊಳ್ಬೇಕು ಮಕ್ಕಳೇ? ಥೀಟಾ ಈಸ್ ಈಕ್ವಲ್ ಟು ಥರ್ಟಿ ಇಂಟು ಎಚ್ ಮೈನಸ್ 11/2 ಇಂಟು ಮಿನಿಟ್ಸ್ ಮಾಡ್ಯುಲಸ್ ಅನ್ನ ಹಾಕ್ಬೇಕಾಗತ್ತೆ. ಈಸ್ ಈಕ್ವಲ್ ಟು ಸೊ 30 ಇಂಟು ಸೊ ಇಲ್ಲಿ 5:50 ಸಮಯ ಆದಾಗ ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನಗಳು. ಸೊ ಇಲ್ಲಿ 30 ಇಂಟು ಗಂಟೆ ಮುಳ್ಳು ಎಷ್ಟಿದೆ? 5ಕ್ಕಿದೆ ಮೈನಸ್ 11/2 ಇಂಟು 50. ಸೊ ಮಾಡ್ಯುಲಸ್ ಅನ್ನ ಹಾಕ್ಬೇಕು. ಸೊ 30 ಇಂಟು 5 ಏನಾಗತ್ತೆ? 150 ಆಗತ್ತೆ ಮೈನಸ್ 11/2 ಅಲ್ವಾ? ಸೊ ಇಲ್ಲಿ 2 1s are 2, 2 2s are 4, 2 5s are 10. ಸೊ ಇದೇನಾಗತ್ತೆ? 11 ಇಂಟು 25 ಆಗತ್ತೆ. ಸೊ ಹಿಯರ್ 150 ಮೈನಸ್ 25 ಇಂಟು 11 ಏನ್ ಬರುತ್ತೆ? 11 5s are 55, 11 2s are 22, 23 24 27 ಅಲ್ವಾ? 275 ಬರುತ್ತೆ. ಸೊ 275. ಸೊ ಮೈನಸ್ 275 ಬರುತ್ತೆ ಮಕ್ಕಳೇ. ಸೊ ಇಲ್ಲಿ ನೋಡಿ ಮಾಡ್ಯುಲಸ್ ಅನ್ನ ಯಾಕೆ ಹಾಕ್ತೇವೆ ನಾವು? 150 ಮೈನಸ್ 275 ಮಾಡಿದಾಗ ಏನ್ ಬರುತ್ತೆ ಮಕ್ಕಳೇ? ಮೈನಸ್ ಎಷ್ಟು ಬರುತ್ತೆ? 275 ಮೈನಸ್ 150 ಮಾಡಿದಾಗ ಸೊ 5 7 5 2 1 ಸೊ 125 ಬರುತ್ತೆ ಅಲ್ವಾ? ಸೊ 125 ಬರುತ್ತೆ. ಸೊ ಇಲ್ಲಿ ಏನಾಗ್ತಾ ಇದೆ? ನೆಗೆಟಿವ್ ಸೈನ್ ಬರ್ತಾ ಇದೆ. ಸೊ ಮೈನಸ್ 125 ಬರ್ತಾ ಇದೆ. ಸೊ ಇಲ್ಲಿ ಮಾಡ್ಯುಲಸ್ ಅಂದ್ರೆ ಏನ್ ಹೇಳುತ್ತೆ? ಸೊ ಎಕ್ಸಾಕ್ಟ್ ಆಗಿ ವ್ಯಾಲ್ಯೂಗಳನ್ನ ಹೇಳ್ಬೇಕು. ಸೊ ಮೈನಸ್ 125. ಸೊ ಇದನ್ನ ನಾವೇನ್ ಮಾಡ್ತೇವೆ? ಪಾಸಿಟಿವ್ ಆಗಿ ತಗೊಳ್ತೇವೆ. ಮಾಡ್ಯುಲಸ್ ಅಂದ್ರೆ ಏನ್ ಹೇಳಿ? ಪಾಸಿಟಿವ್ ಸೈನ್ ಅನ್ನ ಕನ್ಸಿಡರ್ ಮಾಡ್ತಾ ಇರ್ತೇವೆ. ಸೊ ಹಾಗಾಗಿ ಏನಾಯ್ತು? ಥೀಟಾ ಆಂಗಲ್ ಏನಾಗತ್ತೆ ಹೇಳಿ? 125 ಡಿಗ್ರಿ ಆಗತ್ತೆ. ಹಾಗಾದ್ರೆ ಆನ್ಸರ್ ಏನಾಯ್ತು ಹೇಳಿ? ಸಿ. ಸೊ ಸಿ ಇಸ್ ದಿ ಕರೆಕ್ಟ್ ಆಪ್ಷನ್. 125 ಯಾವಾಗ? ದ ಆಂಗಲ್ ಬಿಟ್ವೀನ್ ಮಿನಿಟ್ ಹ್ಯಾಂಡ್ ಅಂಡ್ ಅವರ್ ಅಂಡ್ ಎಟ್ 5:50 ಆದಾಗ 125 ಡಿಗ್ರಿ ತೋರಿಸುತ್ತೆ. ಇಷ್ಟು ಈಸಿ ಮಕ್ಕಳು. ಈ ಒಂದು ಟ್ರಿಕ್ಸ್, ಸೊ ಈ ಫಾರ್ಮುಲಾವನ್ನ ನೆನ್ಪಿಟ್ಕೊಂಡ್ರೆ ಸಾಕು. ಈಸಿಯಾಗಿ ನೀವು ಕೋನದ ಮೇಲೆ ಯಾವುದೇ ರೀತಿ ಕ್ಯಾಲೆಂಡರ್ಸ್ ಅಲ್ಲಿ ಪ್ರಾಬ್ಲಮ್ಸ್ ಅನ್ನ ಕೇಳಿದ್ರು ಕೂಡ ಟಕ್ಕಂತ ಆನ್ಸರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಲುಕ್ ಎಟ್ ದಿ ಕ್ವಶನ್ ನಂಬರ್ 7. ನೀವು ಟ್ರೈ ಮಾಡ್ತಾ ಇರಿ. ಸೊ ನಿಮ್ಗೆ ಈಗಾಗಲೇ ಎಲ್ಲ ಕಾನ್ಸೆಪ್ಟ್ ಅನ್ನ ಹೇಳಿದೀನಿ. ಮಿರರ್ ಇಮೇಜ್ ಹೇಗ್ ಮಾಡ್ಬೋದು ಎಲ್ಲದನ್ನು. ಸೊ ನೀವು ಸಾಲ್ವ್ ಮಾಡಿ ಆನ್ಸರ್ ಮಾಡಿ. ದ ಆಂಗಲ್ ಬಿಟ್ವೀನ್ ದಿ ಹ್ಯಾಂಡ್ಸ್ ಆಫ್ ಎ ಕ್ಲಾಕ್ ಎಟ್ 9:10 ಈಸ್. ಗಡಿಯಾರದ ಸಮಯವು 9:10 ಆಗಿದ್ದಾಗ ಅದರ ಮುಳ್ಳುಗಳ ನಡುವಿನ ಕೋನ. ಸೊ ಟ್ರೈ ಮಾಡಿ, ಟೈಮ್ ಕೊಡ್ತೇನೆ, ಟ್ರೈ ಮಾಡಿ ಆನ್ಸರ್ ಅನ್ನ ಹೇಳ್ಬೇಕು. ಎಷ್ಟು ಬರುತ್ತೆ? So here 9 10 ಅಲ್ವಾ? ಸೊ ಇಲ್ಲಿ ಮಿನಿಟ್ ಹ್ಯಾಂಡ್ ಅಂಡ್ ಅವರ್ ಅಂಡ್ ನಡುವಿನ ಕೋನ, ಆಂಗಲ್ ಬಿಟ್ವೀನ್ ಅವರ್ ಅಂಡ್ ಮಿನಿಟ್ ಹ್ಯಾಂಡ್ಸ್. ಸೊ ಇಲ್ಲಿ ಥೀಟಾ ಈಸ್ ಈಕ್ವಲ್ ಟು 30 ಇಂಟು ಎಚ್ ಮೈನಸ್ 11/2 ಇಂಟು minutes modulus. So 30 into hour is 9 minus 11/2 into 10. So inagate 2 1s are 2 5s are. So here
9 30s 270 ಆಗುತ್ತೆ. ಮೈನಸ್ 11 5s 55. ಸೊ 270 ಮೈನಸ್ 55 ಎಷ್ಟು ಬರುತ್ತೆ? 270 minus 55. 10 minus 5. So here 6 minus 2. Alva? So 215 ಆಗತ್ತೆ. Modulus of 250. So theta in ಬರುತ್ತೆ 250 degree ಬರುತ್ತೆ. ಹಾಗಾದ್ರೆ angle between the hands of a clock is 215. So angle in ಬರುತ್ತೆ 215. ಏನಾಗುತ್ತೆ? ಕರೆಕ್ಟ್ ಆಪ್ಷನ್. Okay, look at the question number 8. The reflex angle between the hand of a clock A 728 is. Okay. So 145 degree ಬರಲ್ಲ, 215 degree ಬರುತ್ತೆ. ಸೊ ಇಲ್ಲಿ 9 10 ಅಲ್ವಾ? ಸೊ ಇಲ್ಲಿ 9 o'clock ಅಂದ್ರೆ 30 into 9 ಅಲ್ವಾ? 9 3s 270 ಆಗುತ್ತೆ. ಮೈನಸ್ 11/2 into ಮಿನಿಟ್ಸ್ ಹ್ಯಾಂಡ್. ಮಿನಿಟ್ಸ್ ಹ್ಯಾಂಡ್ ಎಷ್ಟಿದೆ? 10 ಇದೆ ಅಲ್ವಾ? ಸೊ ಈಸಿ, ಮಲ್ಟಿಪ್ಲಿಕೇಶನ್ ಡಿವೈಡ್ ಮಾಡಿದ್ರೆ ಆಯ್ತು. ಸಬ್ಸ್ಟ್ರಾಕ್ಟ್ ಮಾಡಿದಾಗ 270 ಮೈನಸ್ 55 ಡಿಗ್ರಿ ಅಂದ್ರೆ 215 ಡಿಗ್ರಿ ಬರುತ್ತೆ ಮಕ್ಕಳೇ. ಸೊ 145 ಅಲ್ಲ, 215 ಡಿಗ್ರಿ ಆನ್ಸರ್ ಆಗುತ್ತೆ ಮಕ್ಕಳೇ. Okay. 8th question. The reflex angle between the hand of a clock is 728 is. ಗಡಿಯಾರದ ಸಮಯ 7:28 ಆಗಿದ್ದಾಗ ಅದರ ಮುಳ್ಳುಗಳ ನಡುವಿನ ಸರಳಾಧಿಕ ಕೋನ. ನೋಡಿ, ಇಲ್ಲಿ ಗಡಿಯಾರದ ಸಮಯ ಎಷ್ಟಿದೆ ಅಂತೆ? 7:28. ಸೊ 7:28 ಆದಾಗ ಸೊ ಆಂಗಲ್ ಎಷ್ಟು ಬರುತ್ತೆ? 7:28 ಆದಾಗ ಆಂಗಲ್ ಎಷ್ಟು ಬರುತ್ತೆ? ಸೊ ಇಲ್ಲಿ ಏನ್ ಹೇಳ್ತೆ? ಸೊ ಥೀಟಾ ಈಸ್ ಈಕ್ವಲ್ ಟು ಏನಾಗುತ್ತೆ ಮಕ್ಕಳೇ? 30 into h minus 11/2 into minutes ಮಾಡ್ಯುಲಸ್ ಬರುತ್ತೆ. ಸೊ ಹಿಯರ್ 30 into 7 minus 11/2 into minute hand ಏನಿದೆ? 28 ಇದೆ. ಸೊ ಹಿಯರ್ 7 3s 210 minus 2 1s 2 14s ಆಗತ್ತೆ. ಸೊ 14 11s ಏನಾಗುತ್ತೆ? 44. 154 ಆಗತ್ತೆ ಅಲ್ವಾ? ಸೊ 210 minus 154 ಆಗತ್ತೆ. ಸೊ 210 minus 154 ಮಾಡಿದಾಗ 10 minus 4 is 6 0. So here 10 minus 5 is 5. So 1 minus 1 is 0. So ಏನ್ ಬರುತ್ತೆ? 56 ಡಿಗ್ರಿ ಬರುತ್ತೆ ಅಲ್ವಾ? ಸೊ ಇದು ಥೀಟಾ. ಯಾವಾಗ 7 ಗಂಟೆ 28 ನಿಮಿಷವಾದಾಗ ಸೊ ಇವುಗಳ ನಡುವಿನ ಕೋನದ ಅಳತೆ ಎಷ್ಟಿರುತ್ತೆ ಮಕ್ಕಳೇ? 56 ಡಿಗ್ರಿ ಇರುತ್ತೆ. ಸೊ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ ಅವರು? ರಿಫ್ಲೆಕ್ಸ್ ಆಂಗಲ್ ಅಂದ್ರೆ ಸೊ ಇಲ್ಲಿ 7 ಗಂಟೆ 28 ನಿಮಿಷವಾದಾಗ 7 ಗಂಟೆ ಸೊ ಇಲ್ಲಿ ಇರತ್ತಲ್ವಾ? ಸೊ 8 ಮತ್ತೆ 7ರ ಮಧ್ಯದಲ್ಲಿ ಇರತ್ತೆ. 7 ಗಂಟೆ 28 ನಿಮಿಷ ಅಂದ್ರೆ ಸೊ ಇಲ್ಲಿರತ್ತೆ ನಿಮಿಷದ ಮುಳ್ಳು. ಸೊ ಇವುಗಳ ನಡುವಿನ ಕೋನ ಎಷ್ಟು ಬಂದಿದೆ ಮಕ್ಕಳೇ? 56 ಡಿಗ್ರಿ ಬಂದಿದೆ. ಸೊ ಇಲ್ಲಿ ರಿಫ್ಲೆಕ್ಸ್ ಆಂಗಲ್ ಅನ್ನ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಸೊ ಇದರ ಬಿಟ್ಟು ಅಂದ್ರೆ ಈ ಆಂಗಲ್ ಅನ್ನ ಹೇಳ್ಬೇಕು ನಾವು. ರಿಫ್ಲೆಕ್ಸ್ ಆಂಗಲ್. ಸೊ ಟೋಟಲ್ ಎಷ್ಟಿರುತ್ತೆ? 360 ಡಿಗ್ರಿ ಇರುತ್ತೆ. ಮೈನಸ್ 56 ಡಿಗ್ರಿ ಎಷ್ಟು ಬರುತ್ತೆ? 10 minus 6 is 4. 5 minus 5 is 0. 300. ಸೊ ಏನಾಗುತ್ತೆ ಹೇಳಿ? The reflex angle between hand of clock 728 is 304 degree. So C is the correct option. Okay.
Okay, look at the question number 9. A watch goes fast by 15 minutes compared to the right time every day. If it is corrected and set to the standard time at 12 o'clock at noon, which of the following will be the time shown by it at 4 o'clock a.m.? Okay, so here ಇಲ್ಲೇನು ಹೇಳ್ತಾ ಇದ್ದಾರೆ, ದೈನಂದಿನ ನೈಜ ಸಮಯಕ್ಕೆ ಹೋಲಿಸಿದರೆ ಗಡಿಯಾರವು 15 ನಿಮಿಷಗಳಷ್ಟು ವೇಗವಾಗಿ ಕ್ರಮಿಸ್ತಾ ಇದೆ. ಅದನ್ನ ಸರಿಪಡಿಸಿ ಮಧ್ಯಾಹ್ನ 12 ಗಂಟೆಯ ನೈಜ ಸಮಯಕ್ಕೆ ಹೊಂದಿಸ್ತಾರೆ. ಸೊ 4 AM ಗೆ 4 ಗಂಟೆಗೆ, ಬೆಳಿಗ್ಗೆ 4 ಗಂಟೆಗೆ ಆ ಗಡಿಯಾರವು ಕೆಳಗಿನ ಯಾವ ಸಮಯವನ್ನ ತೋರಿಸತ್ತೆ? ಸೊ ಇಲ್ಲಿ ದೈನಂದಿನ ನೈಜ ಸಮಯ ಅಂದ್ರೆ ಏನಾಯ್ತು, ದೈನಂದಿನ ಅಂದ್ರೆ ಏನಾಯ್ತು, 24 ಗಂಟೆ ಅಲ್ವಾ? ಸೊ 24 ಗಂಟೆಯ ನೈಜ ಸಮಯಕ್ಕೆ ಎಷ್ಟು ಗಂಟೆ ಮುಂದೆ ಹೋಗ್ತಾ ಇದೆ? 15 ನಿಮಿಷ ವೇಗವಾಗಿ ಹೋಗ್ತಾ ಇದೆ. ನೈಜ ಸಮಯವನ್ನ ಹೋಲಿಸಿದ್ರೆ ಫಾಸ್ಟ್ ಆಗಿ ಹೋಗ್ತಾ ಇದೆ. ಹಾಗಾದ್ರೆ ಸೊ ಇಲ್ಲಿ ಅದನ್ನ ಸರಿಪಡಿಸಿ ಮಧ್ಯಾಹ್ನ 12 ಗಂಟೆಯ ನೈಜ ಸಮಯಕ್ಕೆ ಹೊಂದಿಸಿದರೆ 4 AM ಗೆ, ಅಂದ್ರೆ 4 AM ಅನ್ನ ನಾವು 24 ಗಂಟೆಗೆ ಕನ್ವರ್ಟ್ ಮಾಡಿದ್ರೆ, ಸೊ 4 ಗಂಟೆ ಅಂದ್ರೆ ಏನ್ ಹೇಳಿ, 13, 14, 15, 16 ಅಲ್ವಾ? ಸೊ ಹಾಗಾದ್ರೆ 16 ಗಂಟೆಗೆ ಎಷ್ಟು ಸಮಯವನ್ನ ತೋರ್ಸತ್ತೆ? ಸೊ ಏನ್ ಬರಿಬಹುದು, 16 ಗಂಟೆಗೆ ಎಷ್ಟು ಸಮಯವನ್ನ ತೋರ್ಸತ್ತೆ. ಸೊ ಇದನ್ನ ಎಕ್ಸ್ ಅಂತ ತಗೊಳ್ಳೋಣ. ಸೊ ಈ ರೀತಿ ಬರುತ್ತೆ ಈ ಕ್ವಶನ್ನಿನ ಇಕ್ವೇಶನ್. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ. ಸೊ ಇಲ್ಲಿ 24 ಇಂಟು ಎಕ್ಸ್ ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 24x ಈಸ್ ಈಕ್ವಲ್ ಟು 16 ಇಂಟು 15 ಆಗತ್ತೆ ಮಕ್ಕಳೇ. ಸೊ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, 16 ಇಂಟು 15 ಡಿವೈಡೆಡ್ ಬೈ 24. ಓಕೆ, ಸೊ ಇಲ್ಲಿ 4 4 ಜಾ 16, 4 6 ಜಾ 24. ಸೊ ಹಿಯರ್ 2 3 ಜಾ 6, ಸಾರಿ 2 ಅಲ್ಲಿ ಹೋಗಲ್ಲ. ಸೊ 3 2 ಜಾ 6, 3 5 ಜಾ 15 ಆಗತ್ತೆ. ಸೊ 2 1 ಜಾ 2, 2 2 ಜಾ 4 ಆಗತ್ತೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು ಏನಾಯ್ತು ಹೇಳಿ, 5 ಇಂಟು 2, ದಿಸ್ ಈಸ್ ಈಕ್ವಲ್ ಟು 10 ಮಿನಿಟ್ಸ್ ಆಗತ್ತೆ. ಓಕೆ, ಸೊ 10 ಮಿನಿಟ್ಸ್ ಆಗತ್ತೆ. ಅಂದ್ರೆ ಏನಾಯ್ತು, ಸೊ ಇದನ್ನ 4 ಗಂಟೆಗೆ ಹೊಂದಿಸಿದ್ರೆ ಸೊ ಏನಾಗತ್ತೆ, 10 ನಿಮಿಷ ವೇಗವಾಗಿ ಚಲಿಸ್ತಾ ಇದೆ ಅಂತ ಆಯ್ತು. ಹಾಗಾದ್ರೆ ಏನಾಯ್ತು ಹೇಳಿ, 4ಕ್ಕೆ 10 ನಿಮಿಷವನ್ನ ಕೂಡಿ. ಸೊ ಎಷ್ಟು ಬರುತ್ತೆ, ಸೊ 4 ಗಂಟೆ 10 ನಿಮಿಷ. ಸೊ ಏನಾಗತ್ತೆ, ಬಿ ಏನಾಗತ್ತೆ, ಕರೆಕ್ಟ್ ಆನ್ಸರ್ ಆಗತ್ತೆ ಮಕ್ಕಳೇ. ಬಿ ಇಸ್ ದಿ ಕರೆಕ್ಟ್ ಆಪ್ಷನ್. Look at the question number 10. At what time between 6 to 7 o'clock the minute hand and hour hand when overlap each other? 6 ಮತ್ತು 7 ಗಂಟೆಯ ನಡುವಿನ ಯಾವ ಸಮಯಕ್ಕೆ ಗಡಿಯಾರದ 2 ಮುಳ್ಳುಗಳು ಒಂದರ ಮೇಲೊಂದು ಐಕ್ಯವಾಗತ್ತೆ? ಸೊ ಒಂದರ ಮೇಲೊಂದು ಐಕ್ಯವಾಗೋದು ಅಂದ್ರೆ ಸೊ ಇಲ್ಲಿ ಆಂಗಲ್ ಏನಿರುತ್ತೆ ಹೇಳಿ, 0 ಡಿಗ್ರಿ ಆಗಿರುತ್ತೆ. ಸೊ ಇಲ್ಲಿ 6ರಿಂದ 6 7 9 8 10 11 12. ಓಕೆ, ಸೊ ಇಲ್ಲಿ 6ರಿಂದ 7 ಗಂಟೆ ಸಮಯದಲ್ಲಿ ಸೊ ನಿಮಿಷದ ಮುಳ್ಳು ಮತ್ತು ಗಂಟೆಯ ಮುಳ್ಳು ಸೊ ಓವರ್ಲ್ಯಾಪ್ ಆಗತ್ತೆ. ಯಾವ ಒಂದು ಸಂದರ್ಭದಲ್ಲಿ ಇದು ಐಕ್ಯವಾಗತ್ತೆ ಅಂತ ಕೇಳ್ತಾ ಇದ್ದಾರೆ. 6 ಗಂಟೆ 30 ನಿಮಿಷಕ್ಕೋ, 6 ಗಂಟೆ 32 ನಿಮಿಷಕ್ಕೋ, ಅಥವಾ 6 ಗಂಟೆ 31 ನಿಮಿಷಕ್ಕೋ, ಅಥವಾ 6 ಗಂಟೆ 32 ನಿಮಿಷಕ್ಕೋ ಅಂತ. ಸೊ ಇಲ್ಲೊಂದು ಶಾರ್ಟ್ ಕಟ್ ಟ್ರಿಕ್ಸ್ ಅನ್ನ ಹೇಳ್ತೇವೆ. ಸೊ ಇಲ್ಲೊಂದು ಫಾರ್ಮುಲಾ ಇದೆ, h ಇಂಟು 60 ಡಿವೈಡೆಡ್ ಬೈ 11 ಅಂತ. ಸೊ ಇಲ್ಲಿ
ಯಾವ ಒಂದು ಸಂದರ್ಭದಲ್ಲಿ ಎರಡು ಮುಳ್ಳುಗಳು ಐಕ್ಯವಾಗತ್ತೆ ಅನ್ನುವಂತ ಪ್ರಶ್ನೆಗಳನ್ನ ಕೇಳಿದಾಗ h ಇಂಟು 60 ಡಿವೈಡೆಡ್ ಬೈ 11. ಸೊ ಇದನ್ನ ನೆನ್ಪಿಟ್ಕೊಳ್ಬೇಕು ನೀವು. ಸೊ ಈಗ ನಾವು ಸಾಲ್ವ್ ಮಾಡೋಣ. ಸೊ ಇಲ್ಲಿ 6 ಗಂಟೆ ಮತ್ತು 7 ಗಂಟೆ ನಡುವೆ ಅಂದ್ರೆ ಸೊ ಗಂಟೆಯ ಮುಳ್ಳು ಏನಾಗತ್ತೆ 6 ಗಂಟೆ ಅಂತ ಹೇಳ್ತೇವೆ ಅಲ್ವಾ. ಸೊ 6:40 6:30. ಸೊ ಹಾಗಾದ್ರೆ ಇಲ್ಲಿ ಗಂಟೆಯ ಮುಳ್ಳು ಏನಂತ ಹೇಳತ್ತೆ 6 ಅಲ್ವಾ. ಹಾಗಾದ್ರೆ ಈ ಫಾರ್ಮುಲಾದಲ್ಲಿ ಅವರ್ ಅಲ್ಲಿ ನಾವೇನ್ ಮಾಡ್ಬೇಕು 6 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ಮಕ್ಕಳೇ. ಸೊ ಏನಾಗುತ್ತೆ 6 ಅವರ್ ಅಲ್ವಾ. ಸೊ ಅವರ್, ಸೊ ಇದನ್ನ ನಾವೇನ್ ಮಾಡೋಣ ನಿಮಿಷಕ್ಕೆ ಕನ್ವರ್ಟ್ ಮಾಡೋಣ. ಸೊ 6 ಅವರ್ ಅಂದ್ರೆ 60 ಮಿನಿಟ್ ಆಗತ್ತೆ. ಹಾಗಾದ್ರೆ ಸೊ ನಾನೇನ್ ಬರೀತೇನೆ ಇಲ್ಲಿ ಸೊ ಇಲ್ಲಿ ಸೊ ಇದೇನಾಗತ್ತೆ ಅವರ್ ಅನ್ನ ತಗೊಳ್ಳೋಣ. ಸೊ ಅವರ್ ಅಲ್ವಾ. ಸೊ 1 ಗಂಟೆ ಅಂದ್ರೆ 60 ಮಿನಿಟ್ಸ್ ಆಗತ್ತೆ. ಸೊ ಇಲ್ಲಿ ಸೊ ಇದನ್ನ 6 ಮತ್ತು 7ರ ನಡುವೆ ಇದೆ ಅಂತ ಅಂದ್ರೆ ಸೊ 6 ಗಂಟೆ ಅಲ್ವಾ. ಸೊ 6 ಅವರನ್ನ 6 ಅಂತ ತಗೊಳ್ಳೋಣ ಇಂಟು ಸೊ ಇಲ್ಲಿ 60 ಮಿನಿಟ್ ಡಿವೈಡೆಡ್ ಬೈ 11 ಆಗತ್ತೆ. ಸೊ ಇದನ್ನ ನಾನು ಏನ್ ಮಾಡ್ತೇನೆ 6 6 36 ಅಂದ್ರೆ 360 ಡಿವೈಡೆಡ್ ಬೈ 11 ಬರುತ್ತೆ. ಸೊ ಈಗ ಇದನ್ನ ನಾವೇನ್ ಮಾಡೋಣ ಡಿವೈಡ್ ಮಾಡೋಣ. ಸೊ ಇದೇನ್ ಬರುತ್ತೆ 11. ಸೊ ಇಲ್ಲಿ ಒಳಗಡೆ ಏನ್ ಬರುತ್ತೆ 360 ಡಿಗ್ರಿ ಆಗತ್ತೆ. ಸೊ ಹಿಯರ್ 11 3s are 33. So remaining 0. 6 minus 3 is 3. 0. So 11 2s are 22. So idenagate 10 minus 2 is 8. 2 minus 2 is 0. Okay. So iden bantu ರಿಮೈಂಡರ್ ಎಷ್ಟು ಬಂತು ನಮ್ಗೆ 8 ಬಂದಿದೆ ಅಲ್ವಾ. ಸೊ ಇಲ್ಲಿ ಭಾಗಲಬ್ಧ ಏನ್ ಬಂದಿದೆ 32 ಬಂದಿದೆ. ಸೊ ಇದನ್ನ ನಾವೇನ್ ಮಾಡೋಣ ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ಬರೆಯೋಣ. ಸೊ ಏನಾಗತ್ತೆ ಇದು ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ಬರೆದಾಗ 32 ಪೂರ್ಣಾಂಕ 8 ಡಿವೈಡೆಡ್ ಬೈ 11 ಆಗತ್ತೆ. ಸೊ 11 32. ಸೊ ಇದನ್ನ ಸೇರಿಸಿದಾಗ 360 ಡಿವೈಡೆಡ್ ಬೈ 11 ಬರುತ್ತೆ ಮಕ್ಕಳೇ. ಸೊ ಇದೇನಾಯ್ತು ಹೇಳಿ 32 8 ಡಿವೈಡೆಡ್ ಬೈ 11 ಬಂತು. ಸೊ 6 ಅವರ್. ಸೊ ಇದನ್ನ ನಾವು ಹೇಗ್ ಬರಿಬಹುದು 6 ಗಂಟೆ 32 ನಿಮಿಷ 8 ಡಿವೈಡೆಡ್ ಬೈ 11 ಆಗತ್ತೆ ಮಕ್ಕಳೇ. ಸೊ ಇಲ್ಲಿ ಈ ಉತ್ತರ ಎಲ್ಲಿದೆ ಸಿ ಅಲ್ಲಿ ಇದೆ ಅಲ್ವಾ. ಸೊ ಸಿ ಅಲ್ಲಿ ಇದೆ. ಸೊ ಹಾಗಾಗಿ ಆನ್ಸರ್ ಏನಾಗತ್ತೆ ಸಿ ಆಗತ್ತೆ ಮಕ್ಕಳೇ. ಓಕೆ. ಸೊ ಇನ್ನೊಂದು ಇಂಥದೇ ಒಂದು ಪ್ರಾಬ್ಲಮ್ ಇದೆ. ಸೊ ಇನ್ನು ಸ್ವಲ್ಪ ಕ್ಲಿಯರ್ ಆಗತ್ತೆ ನಿಮ್ಗೆ. 11th one, between 9 o'clock and 10 o'clock, at what time minute hand and hour hand will make an angle of 0 degree? So angle of 0 degree ಅಂದ್ರೆ ಏನಾಗುತ್ತೆ ಓವರ್ಲ್ಯಾಪ್ ಆಗುತ್ತೆ. ಮಿನಿಟ್ ಹ್ಯಾಂಡ್ ಮತ್ತೆ ಅವರ್ ಹ್ಯಾಂಡ್ ಓವರ್ಲ್ಯಾಪ್ ಆಗತ್ತೆ ಅಂದ್ರೆ ಆಂಗಲ್ 0 ಡಿಗ್ರಿ ಆಗತ್ತೆ. ಹೀಗೂ ಕೇಳ್ಬೋದು. ಕೆಲವೊಂದು ಸಂದರ್ಭದಲ್ಲಿ ಐಕ್ಯವಾಗತ್ತೆ ಅಂತಾನು ಕೂಡ ಕೇಳ್ಬೋದು. ಸೊ 9 ಮತ್ತು 10 ಗಂಟೆಯ ನಡುವಿನ ಯಾವ ಸಮಯದಲ್ಲಿ ಗಡಿಯಾರದ ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನ 0 ಡಿಗ್ರಿ ಆಗಿರುತ್ತದೆ. ಸೊ ಇಲ್ಲಿ ಫಾರ್ಮುಲಾ ಏನ್ ಹೇಳಿದೀನಿ h ಇಂಟು 60 ಡಿವೈಡೆಡ್ ಬೈ 11. ಸೊ ಇಲ್ಲಿ 60 1 ಅವರ್ 60 ಮಿನಿಟ್ಸ್. ಸೊ 60 ಡಿವೈಡೆಡ್ ಬೈ 11. ಸೊ ಇಲ್ಲಿ 9 ಮತ್ತು 10 ಗಂಟೆಗಳ ನಡುವೆ ಅಂದಾಗ ಸೊ 9 ಗಂಟೆ 39 ನಿಮಿಷ 9 ಗಂಟೆ 49 ನಿಮಿಷ. ಸೊ ಇಲ್ಲಿ ಅವರ್ ಏನಾಗಿರುತ್ತೆ 9 ಅಲ್ವಾ. ಸೊ 9 ಅಂತ ಹೇಳ್ತೇವೆ ನಾವು. ಹಾಗಾಗಿ ಇಲ್ಲಿ h ಏನ್ ಬರುತ್ತೆ 9 o'clock ಬರುತ್ತೆ. ಸೊ ಇಂಟು 60 ಡಿವೈಡೆಡ್ ಬೈ 11. ಸೊ ಇದೇನಾಗತ್ತೆ 60 9s 540 ಆಗತ್ತೆ. 540 ಡಿವೈಡೆಡ್ ಬೈ 11. ಸೊ ಇದನ್ನ ಡಿವೈಡ್ ಮಾಡೋಣ. ಸೊ ಇದನ್ನ ನಾವು ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ಬರೆಯೋಣ. ಸೊ ಏನಾಗುತ್ತೆ 11 540. ಸೊ ಹಿಯರ್ 11 4s 44. ಸೊ ಏನಾಗುತ್ತೆ 4 4 0. 5 minus 4 is 1. So 100. So 11 9s 99. So 100 minus 99 ಏನಾಗುತ್ತೆ 0 1 ಬರುತ್ತೆ ಅಲ್ವಾ. ಸೊ 1 ಆಗುತ್ತೆ 0. ಓಕೆ. ಸೊ ಇದನ್ನ ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ಬರೆದಾಗ ಸೊ 49 ಪೂರ್ಣಾಂಕ 1 by 11 ಆಗತ್ತೆ ಅಲ್ವಾ.
ಸೊ ಏನಾಯ್ತು ಇಲ್ಲಿ 9 hours 49 minutes. ಸೊ ದಿಸ್ ಇಸ್ 1/11. ಹಾಗಾದ್ರೆ ಈ ಆನ್ಸರ್ ಎಲ್ಲಿದೆ ಮಕ್ಕಳೇ? ಸಿ ಅಲ್ಲಿ ಇದೆ ಅಲ್ವಾ? ಸೊ 9 hours 49 minutes. ಈ ಒಂದು ಟೈಮ್ ಅಲ್ಲಿ ಏನಾಗತ್ತೆ ಹೇಳಿ, ಅವರ್ ಅಂಡ್ ಮತ್ತು ಮಿನಿಟ್ಸ್ ಹ್ಯಾಂಡ್ ಏನಾಗತ್ತೆ, ಓವರ್ಲ್ಯಾಪ್ ಆಗತ್ತೆ. ಅಂದ್ರೆ ಆಂಗಲ್ ಏನಾಗಿರುತ್ತೆ, 0 ಡಿಗ್ರಿ ಆಗಿರುತ್ತೆ ಮಕ್ಕಳೇ. ಓಕೆ, ಸೊ ಇದಿಷ್ಟು ಕ್ಯಾಲೆಂಡರ್ ಮೇಲೆ, ಸೊ ಈ ಕ್ಲಾಕ್ ಮೇಲಿರೋ ಕ್ವಶನ್ಸ್ಗಳು. ಸೊ ಇನ್ನಷ್ಟು ನೀವು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಬೇಕು. ಮೇನ್ ಆಗಿ ಇದರಲ್ಲಿ ಇಷ್ಟು ಕಾನ್ಸೆಪ್ಟ್ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ ಮಕ್ಕಳೇ. ಒಂದನೇದಾಗಿ ಮಿರರ್ ಇಮೇಜ್, ವಾಟರ್ ಇಮೇಜ್ ಮತ್ತು ಕ್ಲಾಕ್. ಸೊ ಇಷ್ಟು ಈ 3 ಕಾನ್ಸೆಪ್ಟ್ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ತುಂಬಾ ನಾನು ಶಾರ್ಟ್ ಕಟ್ ಟ್ರಿಕ್ಸ್ ಗಳನ್ನ ಹೇಳಿದೀನಿ. ಸೊ ಅದನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು ಇಷ್ಟೇ ಮಕ್ಕಳೇ. ಸೊ ಏನಾದ್ರೂ ಡೌಟ್ಸ್ ಇದೆಯಾ ಈ ಚಾಪ್ಟರ್ ಅಲ್ಲಿ? ನಿಮ್ಗೆ ಕ್ಲಾಕಿಗೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು ಮಕ್ಕಳೇ. Any doubts? ಇವತ್ತಿನ ಕ್ಲಾಸ್ ಅನ್ನ ಎಂಡ್ ಮಾಡ್ತೇನೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬೇರೆ ಒಂದು ಟಾಪಿಕ್ ಅನ್ನ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೇನೆ ಮಕ್ಕಳೇ. ಒನ್ಸ್ ಅಗೇನ್ ಥ್ಯಾಂಕ್ ಯು.